ಆತ್ಮೀಯ ವಿದ್ಯಾರ್ಥಿಗಳೇ, ಹೈಯರ್ ಸೆಕೆಂಡರಿ ಪ್ರಥಮ ವರ್ಷದ ತರಗತಿಗೆ ಆಗಮಿಸಿರುವ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಐಚ್ಛಿಕ ಕನ್ನಡ ತರಗತಿಗೆ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಕಳೆದ 10 ವರ್ಷಗಳಲ್ಲಿ ನೀವು ಕನ್ನಡ ಭಾಷೆ ಹಾಗೂ ಸಾಹಿತ್ಯವನ್ನು ಬಹಳಷ್ಟು ಅಭ್ಯಾಸ ಮಾಡಿದ್ದೀರಿ. ಈ 11ನೇ ತರಗತಿಯಲ್ಲಿ ಅದನ್ನು ಇನ್ನೂ ವಿಸ್ತಾರವಾಗಿ ಆಳವಾಗಿ ಅಭ್ಯಾಸ ಮಾಡಬೇಕಾಗಿದೆ. ಆದರೆ ಈ ರೀತಿಯ ತರಗತಿಯಲ್ಲಿ ಅದು ಸ್ವಲ್ಪ ಕಷ್ಟವೇ ಆದರೂ ಸಾಧ್ಯವಾದಷ್ಟು ವಿವರವಾಗಿ ಈ ಪಾಠಭಾಗಗಳನ್ನು ನಾವು ಅಭ್ಯಾಸ ಮಾಡೋಣ. ಅದಕ್ಕೆ ನೀವು ಕೂಡ ಹೆಚ್ಚಿನ ಆಸಕ್ತಿಯಿಂದ ಈ ತರಗತಿಯಲ್ಲಿ ಪಾಲ್ಗೊಳ್ಳಬೇಕು. ಕನ್ನಡ ಭಾಷೆ ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು. ದಕ್ಷಿಣ ಭಾರತದಲ್ಲಿ ಬಳಸ್ತಾ ಇರುವಂತಹ ಭಾಷೆಗಳಲ್ಲಿ ಒಂದು ಕನ್ನಡ ಭಾಷೆ. ಸಾವಿರಾರು ವರ್ಷಗಳಿಂದಲೇ ಅದನ್ನು ಬಳಸ್ತಾ ಬಂದಿದ್ದೇವೆ. ಬಹಳಷ್ಟು ಸಾಹಿತ್ಯ ಕೃತಿಗಳು ರಚನೆಯಾಗಿವೆ. ಅದಕ್ಕೆ ಆಧಾರವಾಗಿ ನಮಗೆ ಗೊತ್ತಿದೆ, ಕ್ರಿಸ್ತಶಕ 5ನೇ ಶತಮಾನದಲ್ಲಿ ದೊರೆತಂತಹ ಹಲ್ಮಿಡಿ ಶಾಸನ. ಆ ಮೂಲಕ ಅಷ್ಟು ಹಿಂದೆಯೇ ಕನ್ನಡ ಭಾಷೆ ಬಳಕೆಯಲ್ಲಿ ಇತ್ತು ಅಂತ ಗೊತ್ತಾಗ್ತದೆ. ಬಹುಶಃ ಅದಕ್ಕಿಂತ ಹಿಂದೆ ಇದ್ದಿರಬಹುದು, ಆದರೆ ಆಧಾರ ಲಭಿಸಿಲ್ಲ. ಅದೇ ರೀತಿ ಕ್ರಿಸ್ತಶಕ 9ನೇ ಶತಮಾನದಲ್ಲಿ ದೊರೆತಂತಹ ಕನ್ನಡದ ಮೊದಲ ಉಪಲಬ್ಧ ಕೃತಿ, ದೊರೆತಂತಹ ಮೊದಲ ಕೃತಿ ಕವಿರಾಜ ಮಾರ್ಗ. ಅದು ಕೂಡ ಸೂಚಿಸ್ತಾ ಇದೆ ಕನ್ನಡ ಸಾಹಿತ್ಯ ಅಷ್ಟು ಹಿಂದಿನಿಂದಲೇ ಆರಂಭವಾಗಿದೆ ಅಂತ. ಬಹುಶಃ ಅದಕ್ಕಿಂತಲೂ ಹಿಂದೆ ಇದ್ದಿರಬಹುದು, ಆದರೆ ಆಧಾರದಲ್ಲಿ ಹೇಳುವಂತದ್ದು 9ನೇ ಶತಮಾನದ ಈಚೆಗಂತೂ ಖಂಡಿತವಾಗಿಯೂ ಸಾಹಿತ್ಯ ಬೆಳೆದು ಬಂದಿದೆ. ಅದು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಬದಲಾವಣೆಗಳನ್ನು ಹೊಂದುತ್ತಾ ಇಂದಿನವರೆಗೆ ಬಂದಿರುವುದು ನಾವು ಕಾಣ್ತೇವೆ. ಅದನ್ನೇ ನಾವು ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ ಹಾಗೂ ಹೊಸಗನ್ನಡ ಎಂಬುದಾಗಿ ಗುರುತಿಸುತ್ತೇವೆ. ಅಂದ್ರೆ ಆ ಕಾಲಗಳಲ್ಲೆಲ್ಲ ಬದಲಾವಣೆಗಳು ಆಗಿವೆ. ಅಲ್ಲೆಲ್ಲ ಅತ್ಯಂತ ಶ್ರೇಷ್ಠರಾದಂತಹ ಕವಿಗಳು ಅದ್ಭುತವಾದಂತಹ ಕಾವ್ಯಗಳನ್ನು ರಚಿಸಿದ್ದಾರೆ. ಹಳೆಗನ್ನಡದಲ್ಲಿ ಚಂಪು ಕಾವ್ಯಗಳು ಬಂದಿವೆ, ನಮ್ಗೆ ಗೊತ್ತಿದೆ ಅಲ್ಲ, ಹೆಸರು ಕೂಡ ನಿಮ್ಗೆ ಗೊತ್ತಿದೆ. ಪಂಪ, ರನ್ನ, ಪೊನ್ನ ಮೊದಲಾದವರು 10ನೇ ಶತಮಾನದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಕೃತಿಗಳನ್ನು ರಚನೆ ಮಾಡಿದರು. ಆ ಬಳಿಕ ನಡುಗನ್ನಡ ಕಾಲದಲ್ಲಿ ಷಟ್ಪದಿ ಹಾಗೂ ವಚನಗಳು ಮೊದಲಾದಂತಹ ಕಾವ್ಯ ಪ್ರಕಾರಗಳು ಬಂದವು. ಅದಕ್ಕಿಂತ ಚಂಪು ಕಾವ್ಯಕ್ಕಿಂತ ಸ್ವಲ್ಪ ಸರಳವಾಗಿ. ಬಳಿಕ ಬಂದದ್ದು ನಾವೀಗ ನೋಡುವ ಹಾಗೆ ಹೊಸಗನ್ನಡದ ಕಾಲ. ಇಲ್ಲಿ ಧಾರಾಳ ಕವಿಗಳು ಕೃತಿಗಳನ್ನು ರಚಿಸಿದ್ದಾರೆ. ಈಗ ಕೂಡ ನಾವು ನೋಡ್ತಾ ಇದ್ದೇವೆ. ಸಮೃದ್ಧವಾಗಿ ಕನ್ನಡ ಸಾಹಿತ್ಯ ಈ ರೀತಿ ಅಂದಿನಿಂದ ಇಂದಿನವರೆಗೆ ಬೆಳೆಯುತ್ತಾ ಬಂದಿದೆ. ಈಗ ಅದಕ್ಕೆ ಆಧಾರವಾಗಿ ಸಾಕ್ಷಿಯಾಗಿ ಭಾರತದಲ್ಲಿ ಸಾಹಿತ್ಯಕ್ಕೆ ನೀಡುವಂತಹ ಅತ್ಯಂತ ಉನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ, ಅದು ಕನ್ನಡಕ್ಕೆ 8 ಬಾರಿ ಬಂದಿದೆ. ಹಾಗಿರುವ ಕನ್ನಡದ ಕವಿಗಳು ಆ 8 ಬಾರಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಜೊತೆಗೆ ಕನ್ನಡಕ್ಕೆ ಅದು ದೊಡ್ಡ ಹೆಮ್ಮೆ ಕೂಡ ಆಗಿದೆ. ಕನ್ನಡ ಭಾಷೆ ಶಾಸ್ತ್ರೀಯ ಭಾಷೆಯ ಸ್ಥಾನವನ್ನು ಕೂಡ ಇತ್ತೀಚೆಗೆ ಪಡ್ಕೊಂಡಿದೆ. ಇದೆಲ್ಲ ಕನ್ನಡಿಗರಾದ ನಮಗೆ ಸಂತೋಷ ಕೊಡುವಂಥದ್ದು.
ಸಂಭ್ರಮ ಪಡುವಂಥದ್ದು. ಇಂಥ ಸಾಹಿತ್ಯವನ್ನು ನಾವು ಇನ್ನೂ ಹೆಚ್ಚಾಗಿ ನೋಡುವಂಥದ್ದು ಬಹಳ ಸಂತೋಷದ ವಿಷಯ. ಹಾಗಿರುವಾಗ ನಾವು ನಿಮ್ಮ ಪಠ್ಯ ಪುಸ್ತಕದ ಕಡೆಗೆ ಈಗ ಬರೋಣ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಒಟ್ಟು 5 ಘಟಕಗಳಲ್ಲಾಗಿ ವಿವಿಧ ಪ್ರಕಾರದ ಸಾಹಿತ್ಯವನ್ನು ವಿಂಗಡಿಸಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಶೀರ್ಷಿಕೆಯಲ್ಲಿ ವಚನ ಸಿರಿ, ಕೀರ್ತನ ಮಾಧುರಿ, ಜನಪದ ಕುಸುಮ, ಕಾವ್ಯ ಕಸ್ತೂರಿ ಹಾಗೂ ಗದ್ಯ ಚಂದನ ಎಂಬ 5 ಶೀರ್ಷಿಕೆಗಳಲ್ಲಿ 5 ಘಟಕಗಳಲ್ಲಿ ಈ ಪಾಠಗಳನ್ನು ಹಂಚಿಕೊಟ್ಟಿದ್ದಾರೆ. ಇವುಗಳೆಲ್ಲ ಕೂಡ ಬಹಳ ವೈವಿಧ್ಯಮಯವಾದಂತಹ ಪಾಠಗಳು. ಇವುಗಳು ಖಂಡಿತ ನಿಮಗೆ ಇಷ್ಟವಾಗ್ತದೆ ಅಂತ ಭಾವಿಸ್ತೇನೆ. ಈಗ ನಾವು ನಿಮ್ಮ ಮೊದಲ ಘಟಕಕ್ಕೆ ಬರೋಣ. ವಚನ ಸಿರಿ ಎಂಬ ಶೀರ್ಷಿಕೆಯಲ್ಲಿ ಈ ಘಟಕವನ್ನು ಕೊಡಲಾಗಿದೆ. ಹಾಗಿರುವಾಗ ವಚನ ಅಂದ್ರೆ ನಿಮ್ಗೆ ಗೊತ್ತಿದೆ, ಸಿರಿ ಅಂದ್ರೆ ಅರ್ಥ ಆಗ್ತದೆ. ವಚನ ಸಿರಿ, ವಚನ ಅಂದ್ರೆ ಶಬ್ದಾರ್ಥ ಮಾತು ಅಂತ ಅರ್ಥ. ಮಾತು, ನುಡಿ ಅಂದ್ರೆ ಎಂಥ ಮಾತು? ಕೊಟ್ಟ ಮಾತು. ಯಾರಿಗಾದ್ರೂ ಮಾತು ಕೊಟ್ರೆ ನಾವು ಹೇಳ್ತೇವೆ ವಚನ ಕೊಟ್ಟದ್ದು ಅಂತ. ಅಂದ್ರೆ ಅಷ್ಟು ಪ್ರಾಧಾನ್ಯತೆ ಇದೆ. ಆಗ ಕೊಟ್ಟ ಮಾತಿನ ಪ್ರಕಾರ ನಾವು ನಡ್ಕೊಳ್ಬೇಕು, ಅಲ್ಲಿ ಹೇಳಿದಂತ ನಾವು ಮಾಡಬೇಕು. ಹಾಗೆ ಅಷ್ಟು ಮಹತ್ವ ಇದೆ ಈ ಮಾತಿಗೆ. ಆ ವಚನ ಎಂಬುದು ಆ ಅರ್ಥದಲ್ಲಿ ಕೂಡ ಬರುವಂತದ್ದು. ಹಾಗಿರುವ ಇಲ್ಲಿ ನಮ್ಮ ಪಾಠಕ್ಕೆ ಸಂಬಂಧಪಟ್ಟು ವಚನ ಅಂದ್ರೆ ಶಿವಶರಣರ ವಚನ. ಶಿವಶರಣರು ಅಂತ ಕೇಳಿರಬಹುದು. ಅಂದ್ರೆ ಶಿವಭಕ್ತರು, ಆಗ ಅವರು ಬರೆದಂತಹ ವಚನ ಅಥವಾ ಅವರು ಹೇಳಿದಂತಹ ಮಾತು. ಅದರ ಸಿರಿ ಅಂದ್ರೆ ಸಂಪತ್ತು ಅಂತ ಅರ್ಥ. ಹಾಗಿರುವಾಗ ಆ 12ನೇ ಶತಮಾನದಲ್ಲಿ ಶಿವಶರಣರು ಬರೆದಂತಹ ವಚನಗಳು ಅಥವಾ ಸಾಹಿತ್ಯ, ಅದರ ಪ್ರಾಧಾನ್ಯತೆ ಗೊತ್ತಾಗ್ತದೆ. ಆ ಮಾತುಗಳು ಅವರ ಅನುಭವದ ಮಾತುಗಳು, ಅವರ ಅನುಭವದ ಆಳದಿಂದ ಬಂದಂತಹ ಮಾತುಗಳು. ಜೊತೆಗೆ ವಚನ ಅಂತ ಹೇಳಿದಾಗ ನಿಮ್ಗೆ ನೆನಪಾಗ್ತದೆ. ವಚನ ಅಂತ ಕೂಡ ನಿಮ್ಗೆ ನೆನಪಾಗ್ಬಹುದು ಅಲ್ವಾ? ಯಾರ ನೆನಪಾಗ್ತದೆ? ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು ಮತ್ತು ಹಲವರ ನೆನಪಾಗಬಹುದು. ಯಾಕಂದ್ರೆ ನೀವೆಲ್ಲರೂ ಕೂಡ ನಿಮ್ಮ ಹಿಂದಿನ ತರಗತಿಗಳಲ್ಲಿ ಕೆಲವು ವಚನಗಳನ್ನಾದ್ರೂ ನೋಡಿರಬಹುದು. ಹಾಗಿರುವಾಗ ಯಾರ ಬಾಯಲ್ಲಿ ಕೂಡ ಯಾರಲ್ಲೇ ಕೇಳಿದ್ರು ಕೂಡ ವಚನ ಅಂದ್ರೆ ಕೂಡಲೇ ನೆನಪಾಗ್ತದೆ, ವಚನಕಾರರ ನೆನಪಾಗ್ತದೆ. ಯಾಕಂದ್ರೆ ಅಷ್ಟು ಜನಪ್ರಿಯವಾಗಿದೆ ವಚನ. ಅಂತಹ ವಚನವನ್ನು ಇಲ್ಲಿ ಪುನಃ ನಿಮ್ಮ ಈ ತರಗತಿಯಲ್ಲಿ ಕೊಡಲಾಗಿದೆ. ಈ ಮೊದಲ ಘಟಕದಲ್ಲಿ ಅಂತಹ 4 ಮಂದಿಯ ವಚನಗಳನ್ನು ಕೊಟ್ಟಿದ್ದಾರೆ. ಜೇಡರ ದಾಸಿಮಯ್ಯ, ಬಸವಣ್ಣ, ಅಕ್ಕ ಮಹಾದೇವಿ, ಈ 3 ಶಿವಶರಣರ ವಚನಗಳು. ಹಾಗೆಯೇ ಇಂದಿನ ಕಾಲದಲ್ಲಿ ಕೂಡ ವಚನವನ್ನು ಬರೆದವರಿದ್ದಾರೆ ಬಹಳಷ್ಟು ಮಂದಿ. ಅದರ ಪರಿಚಯಕ್ಕಾಗಿ SV ಪರಮೇಶ್ವರ ಭಟ್ ಅವರು ಬರೆದಂತಹ ವಚನಗಳನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲು ನಾವು ಜೇಡರ ದಾಸಿಮಯ್ಯನ ವಚನವನ್ನು ನೋಡೋಣ. ಜೇಡರ ದಾಸಿಮಯ್ಯನನ್ನು ವಚನಕಾರ, ಆದ್ಯ ವಚನಕಾರ ಎಂಬುದಾಗಿ ಕರೀತಾರೆ. ಅವನ ಕಾಲ 11ನೇ ಶತಮಾನ ಎಂಬುದಾಗಿ ಗುರುತಿಸಿದ್ದಾರೆ. ನಿಶ್ಚಯವಾಗಿ ಹೇಳಲಿಕ್ಕೆ ಸಾಧ್ಯ ಇದ್ರೂ ಕೂಡ 11ನೇ ಶತಮಾನದ ಮಧ್ಯಭಾಗ ಅಂತ ಹೇಳ್ಬೋದು. ಹಾಗಿರುವಾಗ ಈ ವಚನಗಳು ಹೇಗೆ ಬಂದವು, ಯಾವ ಸಂದರ್ಭದಲ್ಲಿ ವಚನವನ್ನು ರಚಿಸಿದ್ರು ಅಂತ ಕೇಳಿದ್ರೆ ನಮ್ಗೆ ಗೊತ್ತಾಗ್ತದೆ. 12ನೇ ಶತಮಾನದಲ್ಲಿ ಇಂತಹ ಈ ಸಾಹಿತ್ಯ ಪ್ರಕಾರ ಹುಟ್ಟಿಕೊಂಡಿತ್ತು ಅಂತ. ಯಾಕಂದ್ರೆ ಅದಕ್ಕಿಂತ ಮೊದಲಿದ್ದಂತಹ ಕಾಲ ಹಳೆಗನ್ನಡ ಸಾಹಿತ್ಯದ ಕಾಲದಲ್ಲಿ ದೊಡ್ಡ ದೊಡ್ಡ ಕಾವ್ಯಗಳ ರಚನೆ ಆಯಿತು. ದೊಡ್ಡ ದೊಡ್ಡ ಪಂಡಿತರು, ಕವಿಗಳು ಕಾವ್ಯ ರಚನೆ ಮಾಡಿದ್ರು. ಯಾಕಂದ್ರೆ ಅವರ ಆ ಪಾಂಡಿತ್ಯ ತೋರಿಸಲಿಕ್ಕಾಗಿ ಮತ್ತು ಅವರ ಹೆಸರಿಗಾಗಿ. ಜೊತೆಗೆ ಅವರು ಬೇರೆ ಬೇರೆ ರಾಜರ ಆಶ್ರಯದಲ್ಲಿ ಇದ್ದವರು. ಆಗ ರಾಜರನ್ನು ಕೂಡ ಹೊಗಳಿ ಆ ರಾಜನ ಆ ರಾಜ್ಯದ ವೈಭವಕ್ಕಾಗಿ ಇಂತಹ ಕಾವ್ಯಗಳನ್ನು ರಚಿಸಿದ್ರು. ಜೊತೆಗೆ ಧಾರಾಳವಾಗಿ ಸಂಸ್ಕೃತವನ್ನು ಅದರಲ್ಲಿ ಉಪಯೋಗಿಸಿದ್ರು. ಹಾಗಿರುವಾಗ ಅದು ಸಾಮಾನ್ಯ ಜನಸಾಮಾನ್ಯರಿಗೆ ಓದಿದರೆ ಖಂಡಿತ ಅರ್ಥವಾಗುವಂಥದ್ದಲ್ಲ, ಅಥವಾ ಜನಸಾಮಾನ್ಯರಿಗೆ ಬರೀಲಿಕ್ಕೂ ಸಾಧ್ಯ ಇಲ್ಲದಂಥದ್ದು. ಅಂತಹ ಸಂದರ್ಭದಿಂದ
12ನೇ ಶತಮಾನದಕ್ಕೆ ಬಂದಾಗ ಆದಂತಹ ಬದಲಾವಣೆ ಈ ವಚನ ಸಾಹಿತ್ಯದ ಸೃಷ್ಟಿ. ಒಮ್ಮೆಗೆ ಆ ಬಗ್ಗೆ ಅರಿತುಕೊಂಡಂತಹ ಜನರು ವಚನವನ್ನು ಬರೆಯಲು ತೊಡಗಿದರು. ಯಾಕಂದ್ರೆ ಅಂದಿನ ಸಮಾಜದಲ್ಲಿ ಅವರು ಕಂಡಂತಹ ರೀತಿ ಜೊತೆಗೆ ಅವರಿಗಾದಂತಹ ಅನುಭವ ಅದನ್ನೆಲ್ಲ ಕಂಡಾಗ ಅವರ ಮನಸ್ಸಲ್ಲಿ ಏನು ಭಾವನೆ ಮೂಡಿತು, ಏನು ಹೇಳಬೇಕಂತ ತೋರಿತೋ ಅದನ್ನು ಹೇಳುವಂತ ಸಂದರ್ಭ ಅದಾಗಿತ್ತು. ಅದುವರೆಗೆ ಆ ಸಮಾಜದಲ್ಲಿದ್ದಂತಹ ಕುಂದುಕೊರತೆಗಳನ್ನು, ಅನಾಚಾರವನ್ನು ಎಲ್ಲವನ್ನು ಅವರು ಸಹಿಸಿಕೊಂಡಿದ್ರು. ಆದರೆ ಅಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ಹೇಳುವಂತಹ ಅವಕಾಶ ಅವರಿಗೆ ಒದಗಿದ ಹಾಗಾಯಿತು. ಹಾಗಿರುವಾಗ ಈ ವಚನ ಬರೆದವರು ಯಾರು ಅಂತ ಕೇಳಿದ್ರೆ ಎಲ್ಲ ಸಾಮಾನ್ಯರು, ಎಲ್ಲಾ ಜನರು ವಚನ ಬರೆದರು. ಬೇರೆ ಬೇರೆ ಕಾಯಕದಲ್ಲಿ ತೊಡಗಿದಂತಹ ಜನರು ಅವರವರ ಅನುಭವಕ್ಕೆ ಬಂದದ್ದು, ಅವರು ಕಂಡದ್ದು, ಕೇಳಿದ್ದು, ಅನುಭವಿಸಿದ್ದು ಅಂತಹ ವಿಚಾರವನ್ನೆಲ್ಲ ಹೇಳತೊಡಗಿದರು. ಸಮಾಜದಲ್ಲಿದ್ದಂತಹ ಅನೀತಿ, ಜಾತಿ ಭೇದ ಭಾವ, ಜಾತಿಯಲ್ಲಿನ ಭೇದ ಭಾವ, ಬಡವ ಶ್ರೀಮಂತ, ಹೆಣ್ಣು ಗಂಡು, ಭಕ್ತಿಯ ಬಗ್ಗೆ ಇರುವಂತಹ ನಿರ್ಲಕ್ಷ್ಯ, ಹಾಗಿರುವಾಗ ಎಲ್ಲಾ ರೀತಿಯ ಈ ಭೇದ ಭಾವವನ್ನು ಕಂಡು ಅದನ್ನು ಹೇಳುವ ಮೂಲಕ ಎಲ್ಲರನ್ನು ಎಚ್ಚರಿಸಲಿಕ್ಕೆ ಅವರಿಂದ ಸಾಧ್ಯವಾಯಿತು. ಅದಕ್ಕಾಗಿ ಅವರೆಲ್ಲರೂ ಕಂಡುಕೊಂಡಂತಹ ದಾರಿ ಈ ವಚನದ ಸೃಷ್ಟಿ. ಆಗ ವಚನ ಅಂದ್ರೆ ಬಹಳ ಸರಳವಾಗಿ ಬರೆದಂತಹ, ಜನಸಾಮಾನ್ಯರ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ಸರಳವಾಗಿ ಕನ್ನಡದಲ್ಲಿ ಅಂದ್ರೆ ದೇಶಿ ಶೈಲಿಯಲ್ಲಿ ವಚನಗಳನ್ನು ರಚಿಸಿದ್ರು. ಆ ಮೂಲಕ ಅದೆಲ್ಲರಿಗೂ ಅರ್ಥವಾಗುವ ಹಾಗಾಯಿತು, ಜೊತೆಗೆ ಎಲ್ಲರಿಗೂ ಕೂಡ ಒಂದು ಅರಿವು ಮೂಡುವ ಹಾಗಾಯಿತು. ಹಿಂದಿನ ಕಾವ್ಯಗಳೆಲ್ಲ ಮಾರ್ಗ ಶೈಲಿಯಲ್ಲಿ ಬರೆದದ್ದು, ಸಂಸ್ಕೃತ ಭೂಯಿಷ್ಠವಾದಂತಹ ಕಾವ್ಯಗಳಾಗಿತ್ತು. ಆದರೆ ಇದು ಸರಳ ಭಾಷೆಯಲ್ಲಿ ಶುದ್ಧ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಚಿಕ್ಕದಾಗಿ ಆ ಹೇಳಬೇಕಾದಂತಹ ವಿಚಾರವನ್ನು ಹೇಳಿದ್ರು. ಅದು ಹೆಚ್ಚು ರಭಸದಿಂದ ಬಂದದ್ದು 12ನೇ ಶತಮಾನದಲ್ಲಿ. ಈಗಾಗಲೇ ನಾವು ಹೇಳಿದ ಹಾಗೆ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಅಂಬಿಕರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಹಾಗೆಯೇ ಸ್ತ್ರೀಯರು ಕೂಡ ಬಹಳಷ್ಟು ಬಂದರು. ಅಕ್ಕಮಹಾದೇವಿ, ಅಮ್ಮುಗೆ ರಾಯಮ್ಮ, ಮುಕ್ತಾಯಕ್ಕ, ಹೀಗೆ ಗಂಡಸರು ಹೆಂಗಸರು ಎಲ್ಲ ಧಾರಾಳವಾಗಿ ವಚನವನ್ನು ಬರೆಯುವ ಕೆಲಸದಲ್ಲಿ ತೊಡಗಿದರು. ಹಾಗಿರುವಾಗ ಏನಿದೆ ವಚನದಲ್ಲಿ ಅವರು ಹೇಳುವಂತದ್ದೇನು ಕೇಳಿದ್ರೆ ಮುಖ್ಯವಾಗಿ ಭಕ್ತಿ, ನಿಷ್ಠೆ, ಆ ಭಕ್ತಿಯ ದಾರಿಯಲ್ಲಿ ಸಾಗುವಂತಹ ಉಪದೇಶ ಮಾಡುವಂತಹದ್ದು, ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ಸಮಾಜದಲ್ಲಿನ ಅನೀತಿ, ಅನ್ಯಾಯ, ತಪ್ಪು ಸರಿಗಳು ಇದೆಲ್ಲವನ್ನು ಹೋಗಲಾಡಿಸುವಂತಹದ್ದು. ಸಮಾಜದಲ್ಲಿ ಎಲ್ಲರೂ ಸಮಾನರು, ಅಲ್ಲಿ ಭೇದ ಭಾವ ಇರಬಾರದು, ಎಲ್ಲರೂ ಸಮಾನವಾಗಿ ಜೀವಿಸಬೇಕು, ಎಲ್ಲರಿಗೂ ಹೊಟ್ಟೆ ತುಂಬ ಆಹಾರ, ಮೈ ತುಂಬ ಬಟ್ಟೆ ಹಾಗೂ ಒಂದು ಸಂತೋಷದ ಜೀವನ ಸಿಗಬೇಕು, ಇದು ಅವರ ಉದ್ದೇಶವಾಗಿತ್ತು. ಆಗ ಅದುವರೆಗೂ ಅದರ ಅವಕಾಶ ಇದ್ದಿರಲಿಲ್ಲ, ಎಲ್ಲರೂ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ರು. ಅದರ ವಿರುದ್ಧವಾಗಿ ಇವರು ಈ ಸಾಹಿತ್ಯದ ಮೂಲಕ ಎಲ್ಲರನ್ನು ಎಚ್ಚರಿಸುವ ಕೆಲಸ ಮಾಡಿದ್ರು. ಅದು ಮುಂದೆ ಒಂದು ಕ್ರಾಂತಿಯೇ ಆಯಿತು. ಹೇಳ್ಬಹುದು, ಭಕ್ತಿಯ ಕ್ರಾಂತಿ, ಸಾಹಿತ್ಯ ಕ್ರಾಂತಿ, ಸಾಮಾಜಿಕ ಕ್ರಾಂತಿ ಅಂತ ಹೇಳ್ಬಹುದು. ಅದರಲ್ಲೆಲ್ಲ ಮುಂದೆ ನಿಂತವನು ಬಸವಣ್ಣನವರು. ಕೇಳಿದಿರಿ ಅಲ್ಲ, ಬಸವಣ್ಣನವರು ಕರೀತಾರೆ ಭಕ್ತಿ ಭಂಡಾರಿ ಬಸವಣ್ಣ, ಕ್ರಾಂತಿಯೋಗಿ ಬಸವಣ್ಣ ಅಂತ. ಆ ಮೂಲಕ ಅವರು ದೊಡ್ಡ ವಿಶ್ವದ ಎತ್ತರಕ್ಕೆ ಏರಿದ್ರು. ಎಲ್ಲರವರನ್ನು ಗಮನಿಸುವಾಗಾಯಿತು. ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ವಚನಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವೇ ಸಿಕ್ಕಿತು. ಯಾಕಂದ್ರೆ ಅಂತಹ ಒಂದು ಸಾಹಿತ್ಯ, ವಿಶಿಷ್ಟವಾದ ಸಾಹಿತ್ಯ, ಬಹುಶಃ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಕೊಟ್ಟಂತಹ ಒಂದು ಕೊಡುಗೆ ಅಂತ ಹೇಳುವ ಹಾಗಾಯಿತು. ಹಾಗೆ ಸಾಮಾನ್ಯ ಜನರು ಅವರ ಅನುಭವದಿಂದ ಬಂದಂತಹ ವಿಚಾರವನ್ನು
ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ಹೇಳಿದ್ರು ಅದು ವಿಶ್ವ ಸಾಹಿತ್ಯದ ಮಟ್ಟಕ್ಕೆ ತಲುಪಿತು. ಜೊತೆಗೆ ಸಮಾಜದಲ್ಲಿ ಅವರಿಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಂತಹ ಮಹತ್ವದ ಕೆಲಸ ಈ ವಚನದಿಂದ ಸಾಧ್ಯವಾಯಿತು 12ನೇ ಶತಮಾನದಲ್ಲಿ. ಆಗ ನೂರಾರು ಮಂದಿ ಇಂತಹ ವಚನಕಾರರು ಸಿಗ್ತಾರೆ. ಆದರೆ ಅವರ ಎಲ್ಲ ವಚನಗಳು ಲಭಿಸಿಲ್ಲ. ಆಗ ಲಭಿಸಿದ ವಚನಕಾರರ ಹೆಸರನ್ನೆಲ್ಲ ನಾವು ನೋಡಿದ್ದೇವೆ. ಬಹುಶಃ ಇನ್ನೂ ಬಹಳಷ್ಟು ಮಂದಿ ಇದ್ದಿರಬಹುದು. ಆ ಮೂಲಕ ಸಮಾಜದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಅವರಿಂದ ಸಾಧ್ಯ ಆಯಿತು. ಅಂತಹ ವಚನಕಾರರಲ್ಲಿ ಮೊದಲಿಗನಾದಂತಹ ಜೇಡರ ದಾಸಿಮಯ್ಯನ ವಚನವನ್ನು ನಾವೀಗ ಮೊದಲು ನೋಡೋಣ. ಅವನನ್ನು ಆದ್ಯ ವಚನಕಾರ ಎಂಬುದಾಗಿ ಕರೀತಾರೆ. ಯಾಕಂದ್ರೆ ಬಸವಣ್ಣನವರಿಗಿಂತ ಬಹಳಷ್ಟು ಮೊದಲೇ ಕಾಣಿಸಿಕೊಂಡವನು. ಅವನ ಪರಿಚಯವನ್ನು ನಾವೀಗ ಮಾಡೋಣ. ದೇವರ ದಾಸಿಮಯ್ಯ ಎಂಬುದಾಗಿ ಕೂಡ ಅವನನ್ನು ಕರೀತಾರೆ. ಜೇಡರ ದಾಸಿಮಯ್ಯನನ್ನು ದೇವರ ದಾಸಿಮಯ್ಯ ಎಂಬುದಾಗಿ ಕರೀತಾರೆ. ಅದರ ಬಗ್ಗೆ ಒಂದು ತೀರ್ಮಾನ ಆಗಿಲ್ಲ. ಯಾಕಂದ್ರೆ ಕೆಲವರು ಹೇಳ್ತಾರೆ ಆ ಇಬ್ಬರು ಒಬ್ಬರೇ ಅಂತ, ಕೆಲವರು ಹೇಳ್ತಾರೆ ಅದು ಬೇರೆ ಬೇರೆ ಅಂತ. ಆದ್ರೂ ಅದಕ್ಕೊಂದು ಕೊನೆಯ ತೀರ್ಮಾನ ಆಗದ ಕಾರಣ ನಮ್ಮ ಮಟ್ಟಿಗೆ, ನಮ್ಮ ಅಭ್ಯಾಸದ ಮಟ್ಟಿಗೆ ಜೇಡರ ದಾಸಿಮಯ್ಯ ಹಾಗೂ ದೇವರ ದಾಸಿಮಯ್ಯ ಇಬ್ಬರು ಕೂಡ ಒಬ್ಬರೇ ಎಂಬುದಾಗಿ ನಾವು ಭಾವಿಸಿಕೊಂಡು ಮುಂದಕ್ಕೆ ಹೋಗಬಹುದು. ಅಂತೂ ಇಬ್ಬರು ಕೂಡ ಇಬ್ಬರು ಯಾರೇ ಆಗಿದ್ದರೂ ಕೂಡ ಬರೆದದ್ದು ವಚನ. ಜೊತೆಗೆ ಆ ವಚನದಲ್ಲಿ ಇರುವಂತಹ ಅಂಕಿತ ರಾಮನಾಥ ಅಂತ. ಆಗ ನಿಮ್ಗೆ ಗೊತ್ತಿದೆ, ವಚನಕಾರರೆಲ್ಲ ಅವರ ವಚನದಲ್ಲಿ ಅವರ ಅಂಕಿತವನ್ನು ಸೂಚಿಸಿದ್ದಾರೆ. ಆದ ಕಾರಣ ನಮ್ಗೆ ಗೊತ್ತಾಯ್ತಿದೆ ಯಾರು ಬರೆದ ವಚನ ಅಂತ. ಹಾಗಿರುವಾಗ ಈ ರಾಮನಾಥ ಎಂಬ ಅಂಕಿತದಲ್ಲಿ ಬಂದಂತಹ ವಚನಗಳೆಲ್ಲ ಒಬ್ಬರೇ ಬರೆದು ಅಂತ ಅರ್ಥ. ಹಾಗಿರುವಾಗ ಆದ ಕಾರಣ ಹೇಳಿದ್ದು ಜೇಡರ ದಾಸಿಮಯ್ಯ ಆಗಿರ್ಬೋದು, ದೇವರ ದಾಸಿಮಯ್ಯ ಆಗಿರ್ಬೋದು, ಒಬ್ಬರೇ ಎಂಬುದಾಗಿ ಭಾವಿಸಿಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಅಂತಹ ಜೇಡರ ದಾಸಿಮಯ್ಯನ ಊರು ಕರ್ನಾಟಕ ರಾಜ್ಯದ ಹಿಂದಿನ ಗುಲ್ಬರ್ಗಾ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಎಂಬ ಗ್ರಾಮ. ಈಗ ಜಿಲ್ಲೆ ಬದಲಾಗಿದೆ, ಯಾದಗಿರಿ ಜಿಲ್ಲೆಯಲ್ಲಿ ಅದು ಒಳಪಡ್ತಾರೆ. ಅಲ್ಲಿ ರಾಮಯ್ಯ ಹಾಗೂ ಶಂಕರಿ ಎಂಬ ದಂಪತಿಯ ಮಗನಾಗಿ ಜನಿಸಿದ್ದು. ಚಿಕ್ಕಂದಿನಲ್ಲೇ ಭಕ್ತಿಯ ಕಡೆಗೆ ಅವನ ಮನಸ್ಸು ಸಾಗಿತು. ಹಾಗೆ ಆ ಭಕ್ತಿಯ ದಾರಿಯಲ್ಲೇ ಸಾಗಿದಂತಹ ಇವನು ಸಮಾಜವನ್ನು ನೋಡಿ ಅಲ್ಲಿರುವಂತಹ ಈ ತಪ್ಪುಗಳನ್ನು, ಕುಂದುಕೊರತೆಗಳನ್ನು, ಅನ್ಯಾಯವನ್ನು ಕಂಡು ದಿಟ್ಟತನದಿಂದ ತೀಕ್ಷ್ಣವಾಗಿ ಈ ವಚನಗಳ ಮೂಲಕ ಎಲ್ಲರನ್ನು ಎಚ್ಚರಿಸಿತು. ಎಲ್ಲವನ್ನು ಕೂಡ ವಿಮರ್ಶಾ ದೃಷ್ಟಿಯಲ್ಲಿ ನೋಡಿದ. ಅವನ ಪತ್ನಿ ದುಗ್ಗಳೆ ಎಂಬವಳು. ಇಬ್ಬರು ಕೂಡ ಬಹಳ ಅನ್ಯೋನ್ಯತೆಯಿಂದ ಜೀವನ ನಡೆಸಿದ್ರು. ಜೊತೆಗೆ ಪತ್ನಿ ಕೂಡ, ದುಗ್ಗಳೆ ಕೂಡ ವಚನಗಳನ್ನು ರಚಿಸಿದ್ದಾರೆ. ಆಗ ಆ ಮೂಲಕ ಅವರ ಕುಟುಂಬ ಜೀವನ ಕೂಡ ಸುಂದರವಾಗಿ ಸಾಗಿತು. ಅದೆಲ್ಲವೂ ಅವನು ವಚನದಲ್ಲಿ ಹೇಳಿದ್ದಾನೆ. ಭಕ್ತಿ, ಸಮಾನತೆ, ಸ್ತ್ರೀ ಸಮಾನತೆ, ಜೊತೆಗೆ ಈ ವರ್ಣ ವ್ಯತ್ಯಾಸ, ವರ್ಗ ವ್ಯತ್ಯಾಸ ಇವನ್ನೆಲ್ಲ ಖಂಡಿಸಿ ಬಹಳ ಒಳ್ಳೆಯ ಉದಾಹರಣೆಗಳ ಮೂಲಕ ಅದೆಲ್ಲ ತಪ್ಪು ಎಂಬುದಾಗಿ ತಿಳಿಸ್ತಾನೆ. ಅದನ್ನು ಕೂಡ ಕಂಡ ಹಾಗೆ ತೀಕ್ಷ್ಣವಾಗಿ ಹೇಳಿದ್ದಾನೆ. ಆ ಮೂಲಕ ಜೇಡರ ದಾಸಿಮಯ್ಯನ ವಚನಗಳು ಕೂಡ ಜನಪ್ರಿಯವಾಗಿವೆ. ಒಟ್ಟು 176ರಷ್ಟು ವಚನಗಳು ಜೇಡರ ದಾಸಿಮಯ್ಯನದು ಸಿಕ್ಕಿವೆ. ಹಾಗೆ ವಚನಕಾರರಲ್ಲಿ ಅವನು ಕೂಡ ಪ್ರಮುಖನಾಗಿ ಕಾಣಿಸ್ತಾನೆ. ಇವರೆಲ್ಲರೂ ವೀರಶೈವ ಧರ್ಮವನ್ನು ಅವಲಂಬಿಸಿರುವವರು. ಇವರನ್ನೇ ನಾವು ಶಿವಶರಣರು ಅಂತ ಕರೆಯುವಂಥದ್ದು. ಅಂದ್ರೆ ಶಿವನ ಅತ್ಯಂತ ಹತ್ತಿರದ ಭಕ್ತರು ಅಂತ ಅರ್ಥ. ಹಾಗೆ ಭಕ್ತಿಯ ದಾರಿಯಲ್ಲಿ ಹೋಗಿ ಕೊನೆಗೆ ಶಿವನೇ ಆಗ್ತಾರೆ ಎಂಬಂತ ನಂಬಿಕೆ. ಅವರ ಕುರಿತಾದಂತಹ ಬಹಳಷ್ಟು ಕಥೆಗಳು, ದಂತಕಥೆಗಳು ಇವೆ. ಅವನ್ನೆಲ್ಲ ನೀವು ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮಾಧ್ಯಮದ ಮೂಲಕ ತಿಳ್ಕೊಳ್ಬಹುದು. ನಾವೀಗ ಅವನ ವಚನದ ಕಡೆಗೆ ಬರೋಣ. ಅಳಿಮನದವನ ಭಕ್ತಿ ಎಂಬ ಶೀರ್ಷಿಕೆಯಲ್ಲಿ ಜೇಡರ ದಾಸಿಮಯ್ಯನವರ ವಚನಗಳನ್ನು ಕೊಡಲಾಗಿದೆ ನಿಮ್ಮ ಪಠ್ಯಪುಸ್ತಕದಲ್ಲಿ. ರಾಮನಾಥ ಎಂಬುದವನ ವಚನಗಳ ಅಂಕಿತ. ಅವನ ಊರಾದಂತಹ ಮುದನೂರಿನಲ್ಲಿರುವಂತಹ ರಾಮನಾಥೇಶ್ವರ ದೇವಾಲಯ, ಅಲ್ಲಿರುವಂತಹ ರಾಮನಾಥ, ಆ ರಾಮನಾಥ ದೇವರ ಭಕ್ತ ಇವನು.
ಅದಕ್ಕಾಗಿ ಆ ಅಂಕಿತವನ್ನು ಇಟ್ಕೊಂಡಿದ್ದಾನೆ. ಶಿವಶರಣರೆಲ್ಲ ವಚನಕಾರರೆಲ್ಲ ಅವರವರ ಇಷ್ಟ ದೈವದ ಹೆಸರನ್ನೇ ಅಂಕಿತವಾಗಿ ಇಟ್ಟಿರುವುದು ನಮಗೆ ಗೊತ್ತಾಗ್ತದೆ. ಹಾಗೆ ಆ ಮುದನೂರಿನಲ್ಲಿ ನೈಗೆ ಕಾಯಕದಲ್ಲಿ ಇದ್ದವನು, ಅವನ ಉದ್ಯೋಗ ನೈಗೆ ನೇಕಾರ ಅಂತ ಹೇಳ್ತೇವೆ. ಆಗ ನೈಗೆ ಕಾಯಕದಲ್ಲಿ ಇದ್ದು ವಚನಗಳನ್ನು ರಚಿಸಿದವನು. ಜೊತೆಗೆ ತನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆ ತಾನೈದಂತಹ ಬಟ್ಟೆಯನ್ನು ಅಂದಿನ ಅಗತ್ಯಕ್ಕೆ ಎಷ್ಟು ಹಣ ಬೇಕು ಅಷ್ಟಕ್ಕೆ ಮಾರಿಕೊಂಡು ಜೀವನ ನಡೆಸಿದವನು, ಹೆಚ್ಚನ್ನು ಬಯಸಿದವನಲ್ಲ. ಯಾಕಂದ್ರೆ ಆವತ್ತಾವತ್ತಿನ ಆಹಾರ ಬಟ್ಟೆ ಸಿಕ್ಕಿದ್ರೆ ಸಾಕು, ಅದೆಲ್ಲರಿಗೂ ಸಮಾನವಾಗಿ ಸಿಕ್ಕು, ಹಾಗೆ ಎಲ್ಲರಿಗೂ ಸಿಗುವಂತಾಗಬೇಕು ಅವನು ಬಯಸಿದ್ದು. ಅವನು ಕೂಡ ಹೆಚ್ಚನ್ನೇನು ಬಯಸ್ತಿಲ್ಲ. ಕಷ್ಟದಲ್ಲಿ ಜೀವನ ಮಾಡಿದವನು ಪತ್ನಿಯೊಂದಿಗೆ. ಪತ್ನಿ ಕೂಡ ಅವನೊಂದಿಗೆ ಅತ್ಯಂತ ಆತ್ಮೀಯವಾಗಿ ಇದ್ದವಳು. ಜಡರ ದಾಸಿಮಯ್ಯನು ತನ್ನ ಪತ್ನಿಯೊಂದಿಗೆ ಅನ್ಯೋನ್ಯವಾಗಿದ್ದು ಇಬ್ಬರು ಕೂಡ ವಚನವನ್ನು ರಚಿಸುವಂತಹ ಕೆಲಸವನ್ನು ಮಾಡಿದರು. ಜೊತೆಗೆ ಕಾಯಕ ನಿಷ್ಠೆಯನ್ನು ಕೂಡ ತೋರಿತು. ಆಗ ವಚನಕಾರರೆಲ್ಲ ಕಾಯಕದ ಬಗ್ಗೆ ಹೇಳಿಕೊಂಡವರೇ. ಹಾಗಿರುವಾಗ ಇವರು ಕೂಡ ಆ ಕಾಯಕ ನಿಷ್ಠೆಯಿಂದ ಬದುಕಿದವರು. ಜೊತೆಗೆ ಆ ಕೌಟುಂಬಿಕ ಜೀವನ ಹೇಗಿರಬೇಕು ಎಂಬುದನ್ನು ಕೂಡ ತೋರಿಸಿದವರು. ಆ ಗಂಡ ಹೆಂಡತಿಯರಲ್ಲಿ ಯಾವ ಭೇದ ಭಾವ ಇಲ್ಲ, ಇಬ್ಬರು ಸಮಾನರು, ಸಮಾನತೆಯಿಂದ ಕಾಣಬೇಕು ಅಂತ ಬಯಸಿದ್ರು. ಅದೇ ರೀತಿ ಅವರು ಜೀವನ ನಡೆಸಿದ್ರು. ಆಗ ಒಂದು ವಚನದಲ್ಲಿ ಹೇಳ್ತಾನೆ ಅವನು, ಸತಿಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತವಪ್ಪುದು ಶಿವಂಗೆ ಅಂತ ಹೇಳ್ತಾರೆ. ಆ ಹೇಳಿದ ಹಾಗೆ ಒಂದಾಗಿ ಅವರು ಭಕ್ತಿಯನ್ನು ಆಚರಿಸಿದ್ರು. ಅಂತಹ ಜೇಡರ ದಾಸಿಮಯ್ಯನ ವಚನವನ್ನು ನಾವೀಗ ನೋಡೋಣ. ಎಲ್ಲರೂ ಕೂಡ ನಿಮ್ಮ ಪಠ್ಯಪುಸ್ತಕವನ್ನು ಗಮನಿಸಬೇಕು. ಮೊದಲನೇ ವಚನ. ಎಡರಡಸಿದಲ್ಲಿ ಮೃಡ ನಿಮ್ಮ ನೆನೆವರು, ಎಡರಡಸಿದ ವಿಪತ್ತು ಕಡೆಯಾಗಲೊಡನೆ ಮೃಡ ನಿನ್ನ ನೆಡಹಿಯೂ ಕಾಣರು ರಾಮನಾಥ. ಹೀಗೆ ಹೇಳ್ತಾರೆ ಜೇಡರ ದಾಸಿಮಯ್ಯ. ಸ್ವಲ್ಪ ಈಗಾಗಲೇ ನಿಮಗೆ ಅರ್ಥ ಆಗಿರಬಹುದು, ಯಾಕಂದ್ರೆ ವಚನಗಳೆಲ್ಲ ಸರಳವಾಗಿರುವಂಥದ್ದು, ಸಾಮಾನ್ಯರಿಗೆ ಕೂಡ ಅರ್ಥವಾಗುವಂಥದ್ದು. ಹಾಗೆ ಇಲ್ಲಿ ಏನ್ ಹೇಳ್ತಾನೆ, ಜನರ ಸ್ವಭಾವವನ್ನು ಹೇಳ್ತಾನೆ. ಎಡರಡಸಿದಲ್ಲಿ ಮೃಡ ನಿಮ್ಮ ನೆನೆವರು, ಎಡರಡಸಿದ ವಿಪತ್ತು ಕಡೆಯಾಗಲೊಡನೆ ಮೃಡ ನಿಮ್ಮ ನೆಡಹಿಯೂ ಕಾಣರು ರಾಮನಾಥ ಅಂತ ಹೇಳ್ತಾನೆ. ಅಂದ್ರೆ ಜನರ ಈ ಸಮಾಜದಲ್ಲಿರುವಂತಹ ಜನರ ಸ್ವಭಾವವನ್ನು ಕುರಿತು ಜೇಡರ ದಾಸಿಮಯ್ಯ ಹೇಳ್ತಾ ಇದ್ದಾನೆ. ಆಗ ಯಾವ ರೀತಿ ವರ್ತಿಸ್ತಾರೆ ಜನರು ಅಂತ. ಎಡರು ಅಡಸಿದಲ್ಲಿ ಮೃಡ ನಿಮ್ಮ ನೆನೆವರು. ಎಡರ್ ಅಂದ್ರೆ ತೊಂದರೆ ಅಲ್ವಾ, ಏನೋ ತಡೆ ಉಂಟಾದಾಗ, ತೊಂದರೆ ಉಂಟಾದಾಗ, ಕಷ್ಟ ಉಂಟಾದಾಗ ಏನ್ ಮಾಡ್ತಾರೆ, ಮೃಡ ಅಂದ್ರೆ ಶಿವ ಅಂತ. ಶಿವನಿಗೆ ಬೇರೆ ಬೇರೆ ಹೆಸರು ಗೊತ್ತಿದೆ ನಿಮ್ಗಲ್ವ. ಶಿವ, ಪರಮೇಶ್ವರ, ಮಂಜುನಾಥ, ಹರ, ಹೀಗೆ ಧಾರಾಳ ಹೆಸರಿದೆ ಅಲ್ಲ ಶಿವನಿಗೆ. ಆಗ ಶಿವನೇ ಕಷ್ಟ ಬಂದಾಗ, ತೊಂದರೆ ಬಂದಾಗ ಏನ್ ಮಾಡ್ತಾರೆ, ಮೃಡ ನಿಮ್ಮ ನೆನೆವರು. ಆಗ ಕಷ್ಟ ಬಂದಾಗ ದೇವರನ್ನು ನೆನಪಿಸ್ತಾರೆ ಯಾರು, ಜನರು. ಆದ್ರೆ ಎಡರಡಸಿದ ವಿಪತ್ತು, ಎಡರು ಅಡಸಿದ ವಿಪತ್ತು, ವಿಪತ್ತು ಅಂದ್ರೆ ಆಪತ್ತು ಅಂತ. ಯಾವ ಆಪತ್ತಿನಿಂದಾಗಿ ಕಷ್ಟ ಉಂಟಾದ್ದೋ, ತೊಂದರೆ ಉಂಟಾದ್ದೋ ಅದು ವಿಪತ್ತು ಕಡೆಯಾಗಲೊಡನೆ, ಅದು ಕಡೆಯಾಗಲು ಕೊನೆಯಾಗಲು. ಯಾವ ವಿಪತ್ತು ಬಂದಿತ್ತೋ, ಯಾವ ಕಷ್ಟ ಬಂದಿತ್ತೋ ಅದು ಕೊನೆಯಾದ್ರೆ ಏನ್ ಮಾಡ್ತಾರೆ, ಕೂಡಲೇ ಒಡನೆ ಮೃಡ ನಿಮ್ಮ ನೆಡಹಿಯೂ ಕಾಣರು ರಾಮನಾಥ. ಆಗ ಯಾವ ಕಷ್ಟ ಬಂತು, ಕಷ್ಟ ಬಂದಾಗ ಯಾವ ರೀತಿ ದೇವರ ಮೊರೆ ಹೋಗ್ತಾರೆ, ಹಾಗೆ ಹೋಗಿ ಆ ಕಷ್ಟ ಪರಿಹಾರ ಆದಾಗ ಮತ್ತೆ ದೇವರ ನೆನಪಿರುವುದಿಲ್ಲ. ಎಷ್ಟಿರುವುದಿಲ್ಲ, ನಿಮ್ಮ ನೆಡಹಿಯೂ ಕಾಣರು ರಾಮನಾಥ. ಆಗ ಕಷ್ಟ ಪರಿಹಾರ ಆದ ಬಳಿಕ ಜನರು ನಿಮ್ಮನ್ನು ಎಡಹು ಗೊತ್ತಿಲ್ಲ, ಎಡಗುವಂಥದ್ದು, ನಿಮ್ಮನ್ನು ತಾದ್ರು ಅಥವಾ ನೀವೇ ಎದುರು ಬಂದ್ರು, ನಿಮ್ಮನ್ನು ತಾಗಿ ಹೋದ್ರು ಕೂಡ ನಿಮ್ಮನ್ನು ಗುರುತಿಸ್ಲಿಕ್ಕಿಲ್ಲ, ನೆನಪಿಸ್ಲಿಕ್ಕಿಲ್ಲ. ಹಾಗೆ ಇದು ಜನರ ಸ್ವಭಾವ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಜನರು ಈ ರೀತಿ ವರ್ತಿಸ್ತಾರೆ. ಹಾಗೆ ಇದು
ಸರಿಯಲ್ಲ ಅಂತ ಅರ್ಥ. ಆಗ ಸಮಾಜದಲ್ಲಿ ಕಂಡದನ್ನು ಹೇಳ್ತಾನೆ. ಆಗ ಈ ವಚನಗಳ ಮೂಲಕ ಏನ್ ಹೇಳುವಂತದ್ದು, ಜನರನ್ನು ಎಚ್ಚರಿಸುವಂತದ್ದಲ್ಲ, ಹೀಗ ಆಗಬಾರದು ಅಂತ. ಆದ್ರೆ ಕಾಣ್ತಾ ಇದೆ ಹೀಗೆ. ಎಡರಡಸಿದಲ್ಲಿ ಮೃಡ ನಿಮ್ಮ ನೆನೆವರು, ಎಡರಡಸಿದ ವಿಪತ್ತು ಕಡೆಯಾಗಲೊಡನೆ ಮೃಡ ನಿಮ್ಮ ನೆಡಹಿಯು ಕಾಣರು ರಾಮನಾಥ. ಕಷ್ಟ ಬಂದಾಗ ದೇವರ ನೆನಪಾಗ್ತದೆ, ಪ್ರಾರ್ಥಿಸ್ತೇವೆ. ಆ ಕಷ್ಟವನ್ನು ದೇವರು ಪರಿಹಾರ ಮಾಡಿದಾಗ ಮತ್ತೆ ದೇವರ ನೆನಪಿರ್ತದೆ. ಮೊದಲಿನ ಹಾಗೆ ನಾವು ಅವರನ್ನು ಮರೆಯುತ್ತೇವೆ. ಎಷ್ಟಂದ್ರೆ ಇಷ್ಟು ಅಂತ ಹೇಳ್ತಾರಲ್ವಾ, ಎದುರು ಬಂದ್ರೂ ಕೂಡ ಗೊತ್ತಾಗ್ಲಿಕ್ಕಲ್ಲ, ಎಡವಿ ಬಿದ್ರು ಕೂಡ ದೇವರನ್ನು ಗುರುತಿಸ್ಲಿಕ್ಕಿಲ್ಲ. ನಮ್ಗೆ ಗೊತ್ತಿದೆ ಅಲ್ಲ, ನಮ್ಮಲ್ಲಿ ಕೂಡ ಸಮಾಜ ನಾವು ಕೂಡ ಕಾಣ್ತೇವೆ. ಬರೀ ಸಹಾಯ ಮಾಡಿದ್ರೆ ಆ ಸಹಾಯ ಮಾಡುವವರೆಗೆ ಮಾತ್ರ, ಆ ಬಳಿಕ ನಮ್ಮನ್ನೇ ಬರೀತಾರೆ. ಆಗ ನಾವು ಸಹಾಯ ಮಾಡಿ ಪ್ರಯೋಜನ ಇಲ್ಲದ ಸ್ಥಿತಿ. ಅದನ್ನು ವಚನಕಾರ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಸರಳವಾಗಿದೆ. ಸಮಾಜದಲ್ಲಿನ ಜನರ ಸ್ವಭಾವವನ್ನು ಹೇಳ್ತಾರೆ. ಹಾಗಿರುವಾಗ ಆ ಸಹಾಯ ಮಾಡಿದವರ ಮೇಲೆ ಒಂದು ಕೃತಜ್ಞತೆ ಇರಬೇಕು, ದೇವರ ಮೇಲೆ ಆ ಒಂದು ನೆನಪಿರಬೇಕು, ಭಕ್ತಿ ಇರಬೇಕು ಅಂತ. ಅದಿಲ್ಲ ಅಂದ್ರೆ ಅದರ ಪರಿಣಾಮವನ್ನು ಅವರು ಎದುರಿಸ್ತಾರೆ. ಹಾಗಾಗಬಾರದು. ನಮಗೆ ಸಹಾಯ ಮಾಡಿದಂತಹ ದೇವರನ್ನು ನಾವು ಸ್ಮರಿಸಬೇಕು. ಸಹಾಯ ಮಾಡಿದವರ ನೆನಪು ನಮ್ಗೆ ಇರಬೇಕು, ಅದು ಮರೆಯುವುದಲ್ಲ. ಯಾಕಂದ್ರೆ ಮುಂದೆ ನಮಗೆ ಸಹಾಯ ಬೇಕಾದೀತು. ಈ ರೀತಿಯಾಗಿ ಹೇಳಿದ್ದಾನೆ ಈ ವಚನದಲ್ಲಿ. ಈಗ ಎರಡನೇ ವಚನವನ್ನು ನೋಡೋಣ. ಮೊದಲನೇ ವಚನದಲ್ಲಿ ಜನರ ಸ್ವಭಾವದ ಬಗ್ಗೆ ಹೇಳಿದ್ದಾನೆ ವಚನಕಾರ. ಇಲ್ಲಿ ಏನ್ ಹೇಳ್ತಾನೆ? ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿದಿತ್ತು, ಅಳಿಮನದವನ ಭಕ್ತಿ ಇಂತಾಯಿತು ರಾಮನಾಥ. ಈ ರೀತಿಯಾಗಿ ವಚನಕಾರ ಹೇಳ್ತಾನೆ. ಹಾಗೆ ಇಲ್ಲೇನು ಕಾಣ್ತೇವೆ? ಸರಿಯಾದ ಶುದ್ಧ ಭಕ್ತಿ ಇಲ್ಲದವನ ಸ್ಥಿತಿಯನ್ನು ಹೇಳ್ತಾರೆ. ಭಕ್ತಿಯನ್ನು ಆಚರಿಸುವಾಗ ಅದು ಶುದ್ಧ ಮನಸ್ಸಿಂದ ಆಚರಿಸಬೇಕು. ಇಷ್ಟಪಟ್ಟು ನಿಷ್ಠೆಯಿಂದ ಭಕ್ತಿಯನ್ನು ಆಚರಿಸಬೇಕು. ಅದಿಲ್ಲ ಅಂದ್ರೆ ಅದರ ಏನು ಫಲ ಇಲ್ಲ ಅಂತ. ಹರಿದ ಅದೊಂದು ಉದಾಹರಣೆ ಕೊಡ್ತಾನೆ ವಚನಕಾರ. ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ. ಒಬ್ಬ ಕಳವೆ ಅಂದ್ರೆ ಭತ್ತ ಅಂತ ಅರ್ಥ. ಆಗ ಒಬ್ಬ ಹರಿದ ಗೋಣಿಯಲ್ಲಿ ಭತ್ತವನ್ನು ತುಂಬಿಸಿ, ಇರುಳೆಲ್ಲ ನಡೆದನ ಸುಂಕ ಕಂಚಿ, ರಾತ್ರಿ ಎಲ್ಲ ಆ ಗೋಣಿಯನ್ನು ತೆಗೆದುಕೊಂಡು ನಡೀತಾನೆ. ಎಲ್ಲಿಗದು ಮಾರಾಟ ಮಾಡಲಿಕ್ಕೆ, ಕೊಂಡು ಹೋಗ್ಲಿಕ್ಕೆ. ಯಾಕಾಗಿ ರಾತ್ರಿ ಹೋಗ್ತಾನೆ? ಸುಂಕ ಕಂಚಿ, ಸುಂಕ ಕೊಡ್ಬೇಕಲ್ಲ. ಆ ಮಾರಾಟ ಮಾಡುವಾಗ ಸುಂಕ ಕೊಡಬೇಕು. ಸುಂಕ ಅಂದ್ರೆ ತೆರಿಗೆ ಅಂತ ಅರ್ಥ ಅಲ್ವಾ? ಟ್ಯಾಕ್ಸ್ ಅಂದ್ರೆ ಗೊತ್ತಾಗ್ತದೆ. ಆಗ ತೆರಿಗೆ ಕೊಡಬೇಕು. ಅದನ್ನು ಮಾರಾಟ ಮಾಡುವಾಗ ಅದನ್ನು ತಪ್ಪಿಸ್ಲಿಕ್ಕಾಗಿ, ಅಂದ್ರೆ ಅದನ್ನು ಕೂಡ ಲಾಭ ಮಾಡುವ ಅಂತ ಗ್ರಹಿಸ್ತಾನೆ. ಅದಕ್ಕಾಗಿ ಏನ್ ಮಾಡ್ತಾನೆ? ರಾತ್ರಿಯಲ್ಲಿ ಇದನ್ನು ಕೊಂಡು ಹೋಗ್ತಾನೆ. ಸುಂಕದ ಗಟ್ಟೆಯಲ್ಲಿ ಬಹುಶಃ ಯಾರು ಇರ್ಲಿಕ್ಕಿಲ್ಲ ಅಲ್ವಾ, ಸುಂಕ ಕೇಳಲಿಕ್ಕಿಲ್ಲ ಅಂತ. ಇರುಳೆಲ್ಲ ನಡೆದನ ಸುಂಕ ಕಂಚಿ. ಆದ್ರೆ ಏನಾಯ್ತು ಪರಿಣಾಮ? ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿದಿತ್ತು. ಅಂದ್ರೆ ಎಲ್ಲಿ ಒಂದು ತಲುಪಬೇಕೋ ಅಲ್ಲಿ ತಲುಪುವಾಗ ಏನಾಗಿದೆ? ಆ ಗೋಣಿ ತೂತಾಗಿದೆ. ಅಲ್ಲಿಂದ ಆ ಭತ್ತ ಎಲ್ಲ ಸೋರಿ ಹೋಗಿ ಅಲ್ಲಿ ಮುಟ್ಟುವಾಗ ಗೋಣಿ ಮಾತ್ರ ಬಾಕಿ. ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಉಳಿದಿತ್ತು. ಆಗ ಇದು ಯಾವುದಕ್ಕೆ ಉದಾಹರಣೆ? ಇದೇ ಸ್ಥಿತಿ ಯಾರಿಗೆ ಬರ್ತದೆ? ಅಳಿಮನದವನ ಭಕ್ತಿ ಇಂತಾಯಿತು ರಾಮನಾಥ. ಅಳಿಮನದವನ ಭಕ್ತಿ. ಅಳಿಮನದವನ ಭಕ್ತಿ ಅಂದ್ರೆ, ಅಳಿಮನ ಅಂದ್ರೆ ಚಂಚಲವಾದ ಮನಸ್ಸು, ಅಂದ್ರೆ ಶುದ್ಧ ಭಕ್ತಿ ಇಲ್ಲದವನ ಮನಸ್ಸು. ದೃಢವಾದ ಭಕ್ತಿ ಇಲ್ಲ. ಮತ್ತೆಂತ ಭಕ್ತಿ? ಕಪಟ ಭಕ್ತಿ, ಅಂದ್ರೆ ತೋರಿಕೆ ಭಕ್ತಿ ಮಾತ್ರ. ಹೊರಗಡೆ ಎಲ್ಲ ಎಲ್ಲರೆದುರು ಹೇಗೆ ದೊಡ್ಡ ಭಕ್ತನಾಗೆ ಭಕ್ತಿಯನ್ನು ಆಚರಿಸುವುದು, ಮನಸ್ಸಿನ ಒಳಗೆ ಆ ಭಕ್ತಿಯೇ ಇಲ್ಲ. ದೇವರ ಬಗ್ಗೆ ಭಕ್ತಿ ಇಲ್ಲ, ನಂಬಿಕೆ ಇಲ್ಲ. ಇಂತಹ ಈ ಕಪಟ ಭಕ್ತಿ, ಈ ಒಂದು ಡಂಬಾಚಾರ, ಒಂದು ತೋರಿಕೆ ಭಕ್ತಿ ಖಂಡಿತ ಪ್ರಯೋಜನ ಕೊಡುವುದಿಲ್ಲ. ಇದು ಯಾವುದಕ್ಕೆ ಸಮಾನ? ಇದರ ಫಲ ಏನು? ಫಲ ಏನು ಅಂದ್ರೆ ಈ ಭತ್ತವನ್ನು ಕೊಂಡು ಹೋದಂತ ವ್ಯಕ್ತಿಗೆ ಸಮಾನ. ಅವನು ಕೂಡ ಹಾಗೆ ಅಲ್ವಾ? ತೆರಿಗೆಯನ್ನು ಉಳಿಸ್ಲಿಕ್ಕಾಗಿ, ಅದು ಲಾಭ ಮಾಡ್ಲಿಕ್ಕಾಗಿ ರಾತ್ರಿ ಹೋದ, ಅದನ್ನು ಕೊಂಡು ಹೋದ. ಆಗ ಈ
ಆ ಒಂದು ಭಯದಲ್ಲಿ ಗಡಿಬಿಡಿಲಿ ಏನಾಯಿತು, ಆ ಗೋಣಿಗೆ ತೂತದದ್ದು ಕಾಣಿಸ್ಲಿಲ್ಲ. ಪರಿಣಾಮ ಏನು? ಆ ತೆರಿಗೆಯನ್ನು ಲಾಭ ಮಾಡುವ ಜೊತೆಗೆ ಈ ಭತ್ತದಿಂದ ಕೂಡ ಲಾಭ ಮಾಡುವ ಅಂತ ಹೊರಟದ್ದು. ಆಗ ಅಲ್ಲಿ ಏನಾಗ್ತದೆ, ತೆರಿಗೆ ಕೊಡದೇ ಇರುವಂತದ್ದೊಂದು ಮೋಸ ಆಗ್ತದೆ. ಆಗ ಮೋಸ ಮಾಡುವ ಅಂತ ಹೊರಟಿದ್ದಾನೆ. ಕೊನೆಗೆ ತೆರಿಗೆ ಹಣ ಇಲ್ಲ, ಆ ಭತ್ತದ ಹಣವು ಸಿಕ್ಕಿಲ್ಲ. ಅಂದ್ರೆ ಗಮನ ಯಾವುದ ಕಡೆಗೆ ಸರಿಯಾದ ಗಮನ ಇಲ್ಲ. ಒಂದು ಕಡೆ ಕೊಂಡೋಗ್ಬೇಕು, ಒಂದು ಕಡೆಗೆ ತೆರಿಗೆ ತಪ್ಪಿಸಬೇಕು, ಅಲ್ಲ ಅಲ್ಲಿ ತಲುಪಬೇಕು, ಇಲ್ಲೇ ಯಾವುದರಲ್ಲಿ ಒಂದು ನಿಷ್ಠೆ ಇಲ್ಲ. ಹಾಗೆ ನಿಷ್ಠೆ ಇಲ್ಲದೆ ಮಾಡುವಂತಹ, ಶುದ್ಧ ಮನಸ್ಸಿನಲ್ಲಿ ಮಾಡುವಂತಹ ಕಾರ್ಯಕ್ಕೆ ಯಾವತ್ತೂ ಜಯ ಸಿಗಲಿಕ್ಕಿಲ್ಲ. ಭಕ್ತಿ ಕೂಡ ಹಾಗೆ, ಹಲವು ಕಡೆಗೆ ಮನಸ್ಸಿಡುವಂಥದ್ದು, ಮನಸ್ಸಲ್ಲಿ ಭಕ್ತಿ ಇಲ್ಲ, ಶುದ್ಧ ಭಕ್ತಿ ಇಲ್ಲ, ದೃಢ ಭಕ್ತಿ ಇಲ್ಲ, ನಿಷ್ಠೆ ಇಲ್ಲ. ಹಾಗಿಲ್ಲ ಅಂದ್ರೆ ಅಂತ ಭಕ್ತಿಯಿಂದ ಏನು ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳ್ತಾನೆ ವಚನಕಾರ. ಯಾಕಂದ್ರೆ ಸಮಾಜದಲ್ಲಿ ಕಾಣ್ತೇವೆ, ಅಥವಾ ವಚನಕಾರ ಕಂಡಿದ್ದಾನೆ. ಹೊರಗಡೆ ಮಾತ್ರ, ಹೊರಗೊಂದು ಒಳಗೊಂದು. ಹೊರಗಡೆ ಭಕ್ತಿ ಎಲ್ಲರ ಮುಂದೆ, ಆದರೆ ಒಳಗಡೆ ಇರುವುದಿಲ್ಲ. ಅದಕ್ಕೆ ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾನೆ. ಜೊತೆಗೆ ನಮಗೊಂದು ಕುತೂಹಲದಿಂದ ಕಾಣುವ ಹಾಗಾಗಿದೆ. ಅಂದ್ರೆ ಇದು ಬರೆದು 11ನೇ ಶತಮಾನದಲ್ಲಿ, ಆದರೆ ಆಗ ಕೂಡ ತೆರಿಗೆ ಇತ್ತು ಅಂತ ಗೊತ್ತಾಗ್ತದೆ ಅಲ್ವಾ. ವಸ್ತುಗಳಿಗೆ ಸುಂಕ ಇತ್ತು, ತೆರಿಗೆ ಕೊಡಬೇಕಾಗ್ತದೆ ಅಂತ ಗೊತ್ತಾಗ್ತದೆ ಅಷ್ಟು ಹಿಂದೆ ಕೂಡ. ಜೊತೆಗೆ ಮೋಸ ಮಾಡುವ ಗುಣ ಕೂಡ ಇತ್ತು ಅಂತ ಗೊತ್ತಾಗ್ತದೆ. ಅಂತೂ ಈ ರೀತಿಯ ಒಳ್ಳೆಯ ಒಂದು ಹೋಲಿಕೆ ಕೊಟ್ಟು ವಚನಕಾರ ಹೇಳಿದ್ದಾನೆ. ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲಾ ನಡೆದನ ಸುಂಕ ಕಂಚಿ. ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಉಳಿದಿತ್ತು, ಅಳಿಮನದವನ ಭಕ್ತಿ ಇಂತಾಯಿತು ರಾಮನಾಥ ಹೇಳ್ತಾನೆ. ಮುಂದೆ ನೋಡುವ 3ನೇ ವಚನ. ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವಾಯಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರೆಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಣ ರಾಮನಾಥ. ಹಾಗಿರುವಾಗ 3ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಇವನ ವಚನಕಾರನ ಭಕ್ತಿ ಎಂತದ್ದು ಅಂತ. ಮೊದಲ ವಚನದಲ್ಲಿ ಆ ನಿಷ್ಠೆಯಿಂದ ಮಾಡದ ಭಕ್ತಿ, ಕಪಟ ಭಕ್ತಿಯ ಬಗ್ಗೆ ಹೇಳಿದ್ರೆ, ನಿಜವಾಗಿ ಭಕ್ತನ, ಶಿವಭಕ್ತನ ಆ ಮನಸ್ಸು ಹೇಗಿರ್ತದೆ ಅಂತ ಹೇಳ್ತಾ ಇದ್ದಾನೆ ತನ್ನನ್ನೇ ಉದಾಹರಣೆಯಾಗಿ. ಕರಿಯ ನಿತ್ತಡೆ ಒಲ್ಲೆ, ನನಗೆ ದೇವರು ಬಂದು ಕೊಡ್ತಾರೆ ಅಥವಾ ಕೇಳ್ತಾರೆ ತಗೋ ಅಂತ. ಏನು ಕರಿ ಅಂದ್ರೆ ಆನೆ ಅಂತ ಅರ್ಥ. ಹಾಗ ದೊಡ್ಡ ಒಂದು ಆನೆಯನ್ನು ಕೊಟ್ಟರು ಒಲ್ಲೆ ಅಂದ್ರೆ ನಾನು ಬಯಸುವುದಿಲ್ಲ, ಸ್ವೀಕರಿಸುವುದಿಲ್ಲ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ. ಸಿರಿ ಸಂಪತ್ತು, ನನಗೆ ಸಂಪತ್ತು ಬೇಕಾ ತಗೋ ಅಂತ ಕೊಟ್ಟರು ಕೂಡ ನನಗೆ ಸಂಪತ್ತು ಬೇಡ, ನನಗೆ ಅದರ ಆಶೆ ಇಲ್ಲ. ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ವಿಶಾಲವಾದ ದೊಡ್ಡ ಒಂದು ರಾಜ್ಯವನ್ನೇ ಕೊಡ್ತಾನೆ ದೇವರು, ಆದ್ರೂ ಇವನಿಗೆ ಬೇಡ ಅದು. ಹಿರಿದಪ್ಪ ದೊಡ್ಡದಾದಂತಹ ದೊಡ್ಡ ರಾಜ್ಯವನ್ನು ಕೊಟ್ಟರು ಕೂಡ ಅದನ್ನು ಒಲ್ಲೆ, ನಾನು ಸ್ವೀಕರಿಸಲಿಕ್ಕಿಲ್ಲ, ನನಗೆ ಬೇಡ. ಮತ್ತೇನ್ ಬೇಕು? ನಿಮ್ಮ ಶರಣರ ಸೂಳ್ ನುಡಿಯ ಒಂದರೆಗಳಿಗೆ ಇತ್ತಡೆ. ನಿಮ್ಮ ಶರಣರ ಅಂದ್ರೆ ಶಿವಶರಣರ ಆ ಸುಳ್ನುಡಿ ಒಳ್ಳೆಯ ಮಾತು, ಶ್ರೇಷ್ಠವಾದಂತಹ ಮಾತು. ಶಿವಶರಣರು ಆ ಶಿವನ ಭಕ್ತಿಯಲ್ಲೇ ಇರುವವರು ಅಲ್ಲ, ಸದಾಕಾಲ ಶಿವನ ಭಕ್ತಿಯಲ್ಲಿ ಇರುವವರು. ಅಂತವರ ಆ ಒಂದು ಒಳ್ಳೆಯ ಮಾತು ಸಾಕು ನನಗೆ. ಇವುಗಳಿಗಿಂತ ಹೆಚ್ಚದು ಯಾವುದು? ಈ ಆನೆ ಬೇಡ, ಸಂಪತ್ತು ಬೇಡ, ರಾಜ್ಯವೂ ಬೇಡ, ಅದಕ್ಕಿಂತೆಲ್ಲ ದೊಡ್ಡದು ನನಗೆ ಯಾವುದು? ಆ ಶಿವಭಕ್ತರ, ಶಿವಶರಣರ ಒಳ್ಳೆಯ ಮಾತುಗಳು ಸಾಕು. ನಿಮ್ಮ ಶರಣರ ಸುಳ್ ನುಡಿಯ ಅರೆಗಳಿಗೆ ಇತ್ತೊಡೆ. ಹೆಚ್ಚು ಬೇಡ, ಒಂದು ಅರೆ ಗಳಿಗೆ ಅಂತ ಹೇಳ್ತೇವಲ್ಲ, ಗಳಿಗೆ ಅಂದ್ರೆ ಸಣ್ಣ ಸಮಯ ಅಲ್ಲ, ಆ ಒಂದು ಗಳಿಗೆ ಅಥವಾ ಅರೆ ಗಳಿಗೆಯಲ್ಲಿ ನನಗೆ ಸಿಕ್ಕಿದ್ದು ಸಾಕು. ಅವರ ಒಳ್ಳೆಯ ಮಾತು ನನಗೆ ಅದಕ್ಕಿಂತ ದೊಡ್ಡದು ಬೇರೆ ಇಲ್ಲ. ಎಲ್ಲವನ್ನು ಮರೆಯುತ್ತೇನೆ, ಅಥವಾ ನೀನೇ ದೇವರೇ ಸಿಕ್ಕಿದಾಗ ಅನಿಸ್ತದೆ. ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಆಗ ಎಲ್ಲವನ್ನು ನಾನು ಮರೆತು ಬಿಡ್ತೇನೆ, ಅದಕ್ಕೆ ಸಂತೋಷ ಬೇರೆ ಇಲ್ಲ. ಬಹುಶಃ ನೀನೇ ನನಗೆ ದೊರೆತ ಹಾಗೆ ಅನಿಸ್ತದೆ. ಈ ರೀತಿ ಹೇಳ್ತಾನೆ. ಆ ಮೂಲಕ ನಿಜವಾದ ಭಕ್ತನ ಮನಸ್ಸು ಹೇಗಿರುತ್ತದೆ, ಭಕ್ತಿ ಹೇಗಿರುತ್ತದೆ ಅಂತ ಗೊತ್ತಾಗ್ತದೆ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸೂಳ್ ನುಡಿಯ ಒಂದರೆಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ಅದಕ್ಕೆ ಸಂತೋಷ ನನಗೆ ಬೇರೆ ಇಲ್ಲ ಎಂಬ ಹೇಳ್ತಾನೆ.
ಎಲ್ಲರೂ ಬಯಸುವುದೇನು ಈ ಸಂಪತ್ತನ್ನೆಲ್ಲವನ್ನು ಕೂಡ ದೇವರಲ್ಲಿ ಕೇಳುವಂಥದ್ದು. ಆದ್ರೆ ನಿಜವಾದ ಭಕ್ತನಿಗೆ ಅದೇನು ಬೇಡ, ಆ ದೇವರ ಆಶೀರ್ವಾದ ಸಾಕು, ಅವನ ಕುರಿತಾದ ವಿಷಯ ತಿಳಿದು ಸಾಕು, ಅದಕ್ಕೆ ಸಂತೋಷ ಇಲ್ಲ. ಎಲ್ಲವೂ ಸಿಕ್ಕಿದ ಹಾಗೆ ಸಂತೋಷದಲ್ಲಿ ಜೀವನ ಮಾಡಬಹುದು, ಅಥವಾ ಅವನ ಉದ್ದೇಶ ಅಲ್ಲಿ ಪೂರ್ಣವಾಗ್ತದೆ ಎಂಬುದಾಗಿ ಹೇಳ್ತಾನೆ. ಆ ಭಕ್ತಿಯ ರೂಪ ಹೇಗಿರ್ತದೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಇಷ್ಟು ಆ 3ನೇ ವಚನದಲ್ಲಿ ಇರುವಂತಹ ವಿಷಯ ಅರ್ಥ ಆಗಿರ್ಬೋದು ನಿಮಗೆ. ಹಾಗಿರುವಾಗ ಮುಂದಿನ ವಚನದ ಕಡೆ ನೋಡೋಣ. 4ನೇ ವಚನ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡಹದೆ ಮಾಬುದೇ, ಕಡೆಗೀಲು ಬಂಡಿಗಾದಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ, ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ಹಾಗಿರುವಾಗ ವಚನಕಾರ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಆ ಮನುಷ್ಯರ ಸ್ವಭಾವನೆಲ್ಲ ಹಿಂದಿನ ವಚನದಲ್ಲಿ ಹೇಳಿದ್ದಾನೆ. ಹಾಗಿರುವಾಗ ಅಂತಹ ಮನುಷ್ಯರ ಅಹಂಕಾರದಿಂದ ತುಂಬಿರುವಂತಹ ಮನುಷ್ಯರಿಗೆ ಯಾವುದು ದಾರಿ ತೋರಿಸುವಂತದ್ದು ಅಂತ ಹೇಳ್ತಾನೆ ಈ ಉದಾಹರಣೆ ಮೂಲಕ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡಹದೆ ಮಾಬುದೇ. ಕಡೆಗೀಲು ಇಲ್ಲದಂತಹ ಬಂಡಿ, ಬಂಡಿ ಅಂದ್ರೆ ಗಾಡಿ ಅಲ್ವಾ, ಒಂದು ವಾಹನ, ಗಾಡಿ, ಎತ್ತಿನ ಗಾಡಿ ಆಗಿರ್ಬೋದಲ್ಲ, ನೀವು ನೋಡಿದಿರಿ. ಹಾಗಿರುವಾಗ ಅಂತಹ ಒಂದು ಗಾಡಿಗೆ ಏನ್ ಬೇಕು? ಕಡೆಗೀಲು ಬೇಕು. ಕಡೆಗೀಲು ಅಂದ್ರೆ ಆ ಚಕ್ರದ ಕೊನೆಯಲ್ಲಿ ಇರುವಂತಹ ಒಂದು ಕೀಲು. ಆ ಕಡೆಗೀಲು ಇದ್ರೆ ಮಾತ್ರ ಏನಾಗ್ತದೆ? ಆ ಚಕ್ರ ಗಟ್ಟಿಯಾಗಿ ಗಾಡಿಗೆ ನಿಂತು ಬಿಡ್ತದೆ. ಹಾಗಿದ್ರೆ ಮಾತ್ರ ಮುಂದಕ್ಕೆ ಹೋಗಬಹುದು. ಆಗ ಇಡೀ ಗಾಡಿಗೆ ಆಧಾರ ಯಾವುದು? ಕಡೆಗೀಲು, ಕೊನೆಯ ಕೀಲು ಅಂತ ಅರ್ಥ. ಕೊನೆಯ ಕೀಲು ನೋಡಿದ್ರೆ ಗೊತ್ತಾಗ್ತದೆ. ಅಥವಾ ಒಂದು ವಾಹನ ಆದ್ರೆ ಅದಕ್ಕೆ ಚಕ್ರ ಇರ್ತದೆ, ಆ ಚಕ್ರಕ್ಕೆ ಬಾಲ್ಟ್ ಇರ್ತದೆ. ಆ ಚಕ್ರಕ್ಕೆ ಆ ಬಾಲ್ಟ್ ಇಲ್ದಿದ್ರೆ ಏನಾಗ್ತದೆ? ಚಕ್ರ ರಟ್ಟಬಹುದು, ಹೊರಗೆ ಹೋಗಬಹುದು. ಆಗ ಆ ವಾಹನ ಮಚ್ಚಿ ಬೀಳಬಹುದು. ಹಾಗೆ ಆಗ ಆ ಕಾಲ ಅಲ್ವಾ, ಆ ಬಂಡಿ ಅಥವಾ ಗಾಡಿ ಕಡೆಗೀಲಿಲ್ಲಂತ, ಆ ಕೊನೆಗೆ ಚಕ್ರದ ಕೊನೆಗೆ ಕೀಲಿಲ್ಲದಂತಹ ಒಂದು ಬಂಡಿ, ಗಾಡಿ ಖಂಡಿತವಾಗಿಯೂ ಹೊಡೆಗೆಡಹದೆ ಮಾಪುದೆ. ಹೊಡೆಗೆಡ ಉರುಳಿ ಬೀಳುವುದು. ಉರುಳಿ ಬೀಳದೆ ಮಾಪುದೆ ಇರ್ತದೋ? ಇಲ್ಲ, ಇರಲಾರದು. ಆ ಕಡೆಯ ಕೀಲಿಲ್ಲದ್ರೆ ಖಂಡಿತವಾಗಿ ಸ್ವಲ್ಪ ಮುಂದೆ ಹೋದಾಗ ಏನಾಗ್ತದೆ? ಅದರ ಆ ಚಕ್ರ ತಪ್ಪಿ ಹೋಗಿ ಅದು ಹೊರಗೆ ಬೀಳ್ತದೆ, ಗಾಡಿ ಉರುಳಿ ಬೀಳ್ತದೆ. ಆಗ ಒಂದು ಕೀಲಿಗೆ ಅಷ್ಟು ಪ್ರಾಧಾನ್ಯತೆ ಇದೆ. ಹಾಗೆಯೇ ಉದಾಹರಣೆ ಕೊಡುವಂತದ್ದು, ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡಹದೆ ಮಾಬುದೆ. ಕಡೆಗೀಲು ಬಂಡಿಗೆ ಆಧಾರ. ಬಂಡಿ ಮುಂದೆ ಹೋಗ್ಬೇಕಿದ್ರೆ ಚಕ್ರ ಬೇಕು, ಜೊತೆಗೆ ಆ ಚಕ್ರಗೊಂದು ಕೀಲು ಬೇಕು. ಇಲ್ಲಾಂದ್ರೆ ಚಕ್ರ ಆ ಕಡೆ ಬೀಳಬಹುದು, ಗಾಡಿ ಇನ್ನೊಂದು ಕಡೆ ಉರುಳಿ ಬೀಳಬಹುದು. ಆಗ ಅದು ಅದರ ಆಧಾರ. ಹಾಗೆ ಕಡೆಗೀಲು ಬಂಡಿಗಾಧಾರ, ಅದೇ ರೀತಿ ಕಡುದರ್ಪ ಬೇರಿದ ಒಡಲೆಂಬ ಬಂಡಿ. ಆಗ ಮನುಷ್ಯರನ್ನು ಅದೇ ರೀತಿ ಗಾಡಿಗೆ, ಬಂಡಿಗೆ ಹೋಲಿಸ್ತಾನೆ. ಕಡುದರ್ಪವೇರಿದ ಒಡಲೆಂಬ ಬಂಡಿ. ಒಡಲ್ ಅಂದ್ರೆ ಶರೀರ. ಆಗ ನಮ್ಮ ಶರೀರ ಕೂಡ ಒಂದು ಬಂಡಿ, ಒಂದು ಗಾಡಿ ಅಂತ ಭಾವಿಸಿಕೊಳ್ಳುವ. ಹಾಗಿರುವ ಅದಕ್ಕೇನು ಬೇಕು? ನಮ್ಮ ಶರೀರ ಅಥವಾ ಮನುಷ್ಯರು ಏನಾಗಿದ್ದಾರೆ? ಕಡುದರ್ಪ, ಅತ್ಯಂತ ಅಹಂಕಾರ, ಕಡುದರ್ಪ ಏರಿದಂತಹ ಅತ್ಯಂತ ಅಹಂಕಾರ ತುಂಬಿದಂತಹ ಮನುಷ್ಯರು, ಅವರನ್ನು ಸರಿದಾರಿಯಲ್ಲಿ ಕೊಂಡೋಗ್ಲಿಕ್ಕೇನು ಬೇಕು? ಈ ಗಾಡಿ ಸರಿಯಾಗಿ ಮುಂದೆ ಹೋಗ್ಬೇಕಾದ್ರೆ ಕೀಲು ಬೇಕು, ಯಾಕಂದ್ರೆ ಅದು ಬೀಳದ ಹಾಗೆ. ಅದೇ ರೀತಿ ಮನುಷ್ಯರು ಸರಿಯಾದ ಜೀವನ ನಡೆಸಬೇಕು, ಏನಾಗಬೇಕು? ಅವರ ಈ ಅಹಂಕಾರ, ಕೆಟ್ಟ ಗುಣವನ್ನು ಬಿಟ್ಟು ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ, ಈ ಶರೀರವೆಂಬಂತಹ ಗಾಡಿಗೆ, ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ಇವರನ್ನು ಸರಿದಾರಿ ಕೊಂಡೋಗ್ಬೇಕಿದ್ರೆ ಏನಾಗ್ಬೇಕಂದ್ರೆ ಮೃಡ ಶರಣರ ನುಡಿಗಡಣ. ಮೃಡ ಗೊತ್ತಿದಲ್ಲ, ಶಿವಶರಣರ ನುಡಿಗಡಣ, ನುಡಿಯ ಮಾತೆಂಬ ಗಡಣದ ಸಮೂಹ. ಆಗ ಶಿವಶರಣರ, ಶಿವಭಕ್ತರ ಒಳ್ಳೆಯ ಮಾತುಗಳೇ ಈ ದರ್ಪ ಅಹಂಕಾರದಿಂದ ತುಂಬಿರುವಂತಹ ಮನುಷ್ಯರನ್ನು ಸರಿಯಾದ ದಾರಿಯಲ್ಲಿ ಕೊಂಡು ಹೋಗುವಂಥದ್ದು. ಆಗ ಅವರಿಗೆ ಒಂದು ಒಳ್ಳೆಯ ಜೀವನ ಸಿಗಬಹುದು. ಈ ರೀತಿಯಾಗಿ ಹೇಳ್ತಾನೆ ರಾಮನಾಥ. ರಾಮನಾಥ ಗೊತ್ತಿದಲ್ಲ, ಅಂಕಿತ ಅಂದ್ರೆ ಎಲ್ಲವನ್ನು ಕೂಡ ದೇವರಲ್ಲಿ ನಿವೇದಿಸಿಕೊಳ್ತಾ ಇದ್ದಾನೆ. ಯಾರು? ವಚನಕಾರ. ಇದು ದೇವರಲ್ಲಿ ಹೇಳುವಂತದ್ದಲ್ವಾ, ಹೀಗಿದೆ ಅಂತ. ಆ ಮೂಲಕ ಜನರು ಅಥವಾ ಸಮಾಜ ಅದನ್ನು ಕೇಳಿ ಅರ್ಥ ಮಾಡಿಕೊಂಡು ಸರಿಯಾಗಬೇಕೆಂಬುದು ಅದರ ಆಶಯ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡಹದೆ ಮಾಬುದೆ. ಕಡೆಗೀಲು ಬಂಡಿಗಾಧಾರ.
ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ಹೀಗೆ ಆ ಶಿವಶರಣರ ಆ ಮಾತುಗಳು, ಆ ಭಕ್ತಿ ಎಷ್ಟು ಹೆಚ್ಚಿನದ್ದು ಅಂತ ಗೊತ್ತಾಗ್ತದೆ. ಅವರ ಆ ಮಾರ್ಗದರ್ಶನ ಅಗತ್ಯ ಅಂತ. ಹಾಗೆ ಆದಾಗ ಒಳ್ಳೆಯ ಒಂದು ಸರಿಯಾದ ದಾರಿಯಲ್ಲಿ ನಾವು ಮುಂದೆ ಹೋಗಿ ಜೀವನ ನಡೆಸಬಹುದು ಅಂತ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಮುಂದಿನ ವಚನಕ್ಕೆ ಬರೋಣ. ಹೊರತೆಗಳ ಕಂಡಿಂತು ಕೆಲರು ಬಾವಿಯ ತೋಡೆಂಬರು, ಅರವಟ್ಟಿಗೆ ಛತ್ರವು ತಮ್ಮದೆಂಬರು, ಎಲೆ ಪೈರೈದದಿರೆ ಸುರಿವ ಮಳೆ ಸುರಿಸದಿದ್ದರೆ ಅವರೇತರಲ್ಲಿ ನೀಡುವರಯ್ಯ ರಾಮನಾಥ. ಹೀಗೆ ಈ ವಚನದಲ್ಲಿ ವಚನಕಾರ ಹೇಳ್ತಾ ಇದ್ದಾನೆ. ಏನ್ ಕಾಣ್ತಾ ಇದೆ, ಯಾವ ವಿಷಯ ಹೇಳ್ತಾ ಇದ್ದಾನೆ? ಇಲ್ಲಿ ಕೂಡ ಜನರ ಅಹಂಕಾರವನ್ನು ಹೇಳ್ತಾ ಇದ್ದಾನೆ. ಏನ್ ಮಾಡ್ತಾರೆ ಜನರು? ಒರತೆಗಳ ಕಂಡಿಂತು ಕೆಲರು ಬಾವಿಯ ತೋಡೆಂಬರು. ಒರತೆ ಗೊತ್ತಿದೆಯಲ್ಲ, ನೀರಿನ ಒಸರು. ಆಗ ಒಂದು ಒರತೆ ಕಂಡಾಗ ಅಥವಾ ಒಂದು ಒಸರಿದೆ, ನೀರಿನ ಅಂಶ ಇದೆ, ಒಸರಿದೆ ಅಂತ ಕಂಡಾಗ ಏನಾಗ್ತದೆ? ಇಲ್ಲಿ ಬಾವಿ ತೋಡು ಅಂತ ಹೇಳ್ತಾರೆ. ಒರತೆಗಳ ಕಂಡ ಕೂಡಲೇ ಇದು ನನ್ನ ಸ್ಥಳ ಅಲ್ವ, ಇಲ್ಲಿ ಬಾವಿ ತೋಡು ಅಂತ ಹೇಳ್ತಾರೆ. ಆ ಒಂದು ಅಧಿಕಾರದಲ್ಲಿ ನನ್ನ ಸ್ಥಳ ಅಲ್ವಾ, ಇಲ್ಲಿ ಬಾವಿ ತೋಡು ಅಂತ. ಅರವಟ್ಟಿಗೆ ಛತ್ರವು ತಮ್ಮದೆಂಬರು. ಅರವಟ್ಟಿಗೆ ಮತ್ತು ಛತ್ರ. ಅರವಟ್ಟಿಗೆ ಅಂತ ಗೊತ್ತಿದ್ದಲ್ಲ, ಹಿಂದಿನ ಕಾಲದಲ್ಲಿ ದಾರಿಯಲ್ಲಿ ಹೋಗುವವರಿಗೆ, ಸಂಚರಿಸುವವರಿಗೆ, ಪ್ರಯಾಣ ಮಾಡುವವರಿಗೆ ಆಯಾಸವಾಗದೇ ಇರಲಿ ಅಂತ ನೀರು ಕೊಡುವಂತ ಒಂದು ಸ್ಥಳ. ಯಾಕಂದ್ರೆ ಹಿಂದೆ ಅಂತ ವ್ಯವಸ್ಥೆ ಇರಲಿಲ್ಲ ಅಲ್ವಾ. ಪ್ರಯಾಣ ಮಾಡುವಾಗ ದಾರಿಯಲ್ಲಿ ಬೇರೆ ಸೌಕರ್ಯ ಇಲ್ಲ, ಅಂಗಡಿಗಳಿಲ್ಲ, ಮನೆಗಳಿರ್ಲಿಕ್ಕಿಲ್ಲ. ಎಷ್ಟೋ ದೂರ ಹೋದ ಮೇಲೆ ಇನ್ನೊಂದು ಊರು ಸಿಗುವಂತದ್ದು ಅಥವಾ ಅಂತಹ ನೀರಿನ ಸೌಲಭ್ಯ ಸಿಗುವಂತದ್ದು. ಹಾಗೆ ಅಲ್ಲಿ ಅಂತಹ ಕಡೆಗಳಲ್ಲಿ ನೀರು ಸಿಗದಂತ ಸ್ಥಳದಲ್ಲಿ, ಪಾನೀಯ ಸಿಗದಂತ ಸ್ಥಳದಲ್ಲಿ ಅಂತಹ ನೀರು ಕೊಡುವ ವ್ಯವಸ್ಥೆ ಇರುವಂತದ್ದಕ್ಕೆ ಹೆಸರು ಅರವಟ್ಟಿ ಅಂತ. ಹಾಗೆ ಅಲ್ಲಿ ನೀರನ್ನು ಕೊಡ್ತಾ ಇದ್ರು. ಹಾಗ ಅಂತಹ ಆ ಸ್ಥಳ, ಆ ಸೌಕರ್ಯ ಮಾಡಿದ್ದು ಅದು ನನ್ನದು ಅಂತ ಹೇಳ್ತಾರೆ ಕೆಲವರು. ಛತ್ರವು ತಮ್ಮದೆಂಬುದು. ಛತ್ರ ಇದೆ, ಛತ್ರ ಅಂದ್ರೆ ಧರ್ಮಶಾಲೆ ಅಂತ ಅರ್ಥ. ಉಚಿತವಾಗಿ ಆಹಾರ ಮತ್ತು ವಸತಿಯನ್ನು ಕೊಡುವಂತದ್ದು. ಅಗತ್ಯ ಇರುವುದು ಯಾರಿಗೆ ಬೇಕಾದ್ರೆ ಹೋಗಬಹುದು ಅಲ್ವ, ಅಲ್ಲಿ ವಸತಿಯನ್ನು ಮಾಡಬಹುದು, ಆಹಾರವನ್ನು ಕೊಡ್ತಾರೆ, ಆ ಸೌಲಭ್ಯ ಮಾಡಿಕೊಡುವಂಥದ್ದು. ಹೀಗೆ ಅಂತಹ ಆ ಅರವಟ್ಟಿಗೆ ಛತ್ರ ಎಲ್ಲ ತಮ್ಮದು, ಅದು ನನ್ನದು ಅಂತ ಹೇಳ್ತಾರೆ. ಹಾಗಿದ್ರು ಕೂಡ, ಅದವರೇ ಮಾಡಿದ್ರು ಕೂಡ ಅದು ಅವರದಾಗ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆ? ಎಲೆ ಪೈರೈದದಿರೆ, ಪೈರು ಬೆಳೆದಿದ್ರೆ, ಭತ್ತದ ಫಸಲು ಇಲ್ದಿದ್ರೆ ಆಹಾರ ಎಲ್ಲಿಂದ ಕೊಡುದು? ಆಹಾರ ಹೇಗೆ ಸಿಗಲಿಕ್ಕೆ ಸಾಧ್ಯ? ಸುರಿಯುವ ಮಳೆ ಸುರಿಯದಿದ್ದರೆ, ಸುರಿಯುವಂತ ಮಳೆ ಸುರಿಸದೇ ಇದ್ರೆ ನೀರಿನಿಂದ ಕೊಡುದು. ಅರವಟ್ಟಿಗೆಯಲ್ಲಿ ನೀರು ಕೊಡಬೇಕಿದ್ರೆ ಮಳೆ ಬರಬೇಕಲ್ಲ. ಪೈರು ಬೆಳೆದಬೇಕಿದ್ರೆ, ಆಹಾರ ಕೊಡಬೇಕಿದ್ರೆ ಪೈರು ಬೆಳಿಬೇಕು ಅಲ್ವಾ, ಫಸಲು ಸಿಕ್ಕಬೇಕು, ತೆನೆ ಮೂಡಬೇಕು, ಅದಕ್ಕೆ ನೀರು ಬೇಕು. ಆಗ ಆ ಪೈರಿಗೆ ನೀರು ಬೇಕು, ಹಾಗಿದ್ರೆ ಮಾತ್ರ ಅಲ್ಲ ಪೈರು ಬೆಳೆಯುವಂಥದ್ದು. ಅರವಟ್ಟಿಗೆ ನೀರು ಕೊಡಬೇಕಿದ್ರೆ ಅಲ್ಲಿ ನೀರು ಸಿಗಬೇಕು, ಎಲ್ಲಿಂದ? ಮಳೆ ಬರಬೇಕು. ಧರ್ಮಛತ್ರದಲ್ಲಿ ಆಹಾರ ನೀರು ಕೊಡಬೇಕಿದ್ರೆ ಅಲ್ಲಿ ಕೂಡ ನೀರು ಬೇಕು. ಹಾಗಿರುವಾಗ ಈ ಬಾವಿ ನನ್ನದು, ಅರವಟ್ಟಿಗೆ ನನ್ನದು, ಛತ್ರ ನನ್ನದು ಎಂಬಂತಹ ಭಾವನೆ ಬೇಡ. ಆಗ ನನ್ನದು, ನಾನು, ನನ್ನದು ಎಂಬಂತ ಹೆಚ್ಚು ಅಹಂಕಾರ ಬೇಡ. ಯಾಕಂದ್ರೆ ಇದೆಲ್ಲ ಕೊಡುವಂಥದ್ದು ಯಾರು? ದೇವರು. ಹಾಗಿರುವಾಗ ಮಳೆ ಬರದೇ ಇದ್ರೆ, ಪೈರು ಬೆಳೆದೇ ಇದ್ರೆ ಈ ಹೇಗೆ ನೀರು ಕೊಡ್ಲಿಕ್ಕೆ ಸಾಧ್ಯ? ಹೇಗೆ ಆಹಾರ ಕೊಡ್ಲಿಕ್ಕೆ ಸಾಧ್ಯ? ಅವರ ಏತರಲ್ಲಿ ನೀಡುವರಯ್ಯ ರಾಮನಾಥ. ಅವರು ಏತರಲ್ಲಿ, ಅವರು ಹೇಗೆ ತಾನೇ ನೀಡ್ಲಿಕ್ಕೆ ಸಾಧ್ಯ? ಯಾರು ಈ ರೀತಿ ಹೇಳುವುದಲ್ಲ. ಎಲ್ಲ ನನ್ನದು, ನಾನು ಕೊಡ್ತಾ ಇದ್ದೇನೆ ಎಂಬುದಾಗಿ ಅಹಂಕಾರ ಪಡುವುದು ಸರಿಯಲ್ಲ, ಅಗತ್ಯ ಇಲ್ಲ. ಅದರದ್ದು ಎಲ್ಲವನ್ನು ಕೊಡುವಂಥದ್ದು ದೇವರು ಎಂಬ ಭಾವನೆ. ಈ ರೀತಿಯಲ್ಲಿ ಈ 5ನೇ ವಚನದಲ್ಲಿ ವಚನಕಾರ ಹೇಳ್ತಾ ಇದ್ದಾರೆ. ಹೀಗೆ ಈ ಒಟ್ಟು 5 ವಚನಗಳನ್ನು ಆದ್ಯ ವಚನಕಾರನಾದಂತಹ ಜೇಡರ ದಾಸಿಮಯ್ಯ ಬರೆದಂತಹ ಈ ವಚನಗಳನ್ನು ನಾವು ನೋಡಿದ್ದೇವೆ. ಮೊದಲೇ ಹೇಳಿದ ಹಾಗೆ ಇಷ್ಟು ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಇದನ್ನು ಹೇಳಿದ್ದಾನೆ.
ಜೊತೆಗೆ ಎಷ್ಟು ಸಮರ್ಥವಾಗಿ ಸಮಾಜದ ಆ ತಪ್ಪನ್ನು, ಸಮಾಜದ ವರ್ತನೆಯನ್ನು ಹೇಳಿದ್ದಾನೆ ಅಂತ. ಎಲ್ಲಾ ವಚನಗಳಲ್ಲಿ ಕೂಡ ಮೊದಲೇ ಹೇಳಿದ ಹಾಗೆ ಸಮಾಜವನ್ನು ನೋಡಿ ಶಿವಶರಣರು, ವಚನಕಾರರು ತಮ್ಮ ಅನುಭವವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ತಪ್ಪಿದ್ರು ಸರಿ ಇದ್ರು ಅದನ್ನು ಹೇಳಿದಾಗ ಜನರು ಅರ್ಥ ಮಾಡಿಕೊಂಡು ಮುಂದೆ ಅದು ಸಮಾಜದ ಏಳಿಗೆ ಆಗಬೇಕು ಅಂತ, ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗಬೇಕು ಅಂತ. ಇಷ್ಟು ವಚನಗಳು ಕೂಡ ನಿಮಗೆ ಅರ್ಥವಾಗಿರ್ಬೋದು ಅಂತ ಭಾವಿಸ್ತೇನೆ. ಇನ್ನು ಈ ವಚನಗಳೆಲ್ಲ ನಿಮಗೆ ನೆನಪಿನಲ್ಲಿ ಉಳಿಲಿಕ್ಕೆ, ಹಾಗೆ ಇನ್ನು ಸ್ಪಷ್ಟವಾಗಲಿಕ್ಕೆ ಬೇಕಾಗಿ ನಿಮ್ಮ ಹಿಂದಿನ ಹಳೆ ವಿದ್ಯಾರ್ಥಿನಿಯಾದಂತಹ ಶ್ರದ್ಧಾ ಹಾಡಿದಂತಹ ಈ ವಚನಗಳನ್ನು ಅವಳು ಹಾಡಿದ್ದಾಳೆ, ಅದನ್ನು ನೀವು ಕೇಳಬಹುದು. ಆಗ ಇನ್ನೂ ಅದು ನಿಮ್ಮ ನೆನಪಿನಲ್ಲಿ ಉಳಿಬಹುದು, ಜೊತೆಗೆ ಸ್ಪಷ್ಟ ಆಗಬಹುದು. ಅದನ್ನೀಗ ಕೇಳಿರಿ. ಎಡರಡಸಿದಲ್ಲಿ ಮೃಡ ನಿಮ್ಮ ನೆನೆಬರು, ಎಡರಡಸಿದ ವಿಪತ್ತು ಕಡೆಯಾಗಲೊಡನೆ ಮೃಡ ನಿಮ್ಮ ನೆಡಹಿಯು ಕಾಣರು ರಾಮನಾಥ. ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕ ಕಂಜಿ. ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು, ಅಣಿಮನದವನ ಭಕ್ತಿಯಿಂದಾಯಿತು ರಾಮನಾಥ. ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ. ನಿಮ್ಮ ಶರಣರ ಸುಳ್ನುಡಿಯ ಒಂದರೆಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡಹದೆ ಮಾಬುದೆ, ಕಡೆಗೀಲು ಬಂಡಿಗಾಧಾರ. ಕಡುದರ್ಪವೇರಿದ ಒಡನೆಂಬ ಬಂಡಿಗೆ ಮೃಡಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ಕಡೆಗೀಲು ಕಾಣ ರಾಮನಾಥ. ಎಡರಡಸಿದಲ್ಲಿ ಮೃಡ ನಿಮ್ಮ ನೆನೆಬರು, ಎಡರಡಸಿದ ವಿಪತ್ತು ಕಡೆಯಾಗಲೊಡನೆ ಮೃಡ ನಿಮ್ಮ ನೆಡಹಿಯೂ ಕಾಣರು ರಾಮನಾಥ. ರಾಮನಾಥ ಕೆಲರು ಬಾವಿಯ ತೋಡೆಂಬರು, ಅರವಟ್ಟಿಗೆ ಛತ್ರವು ತಮ್ಮದೆಂಬರು. ಎಲೆ ಪೈರೈದದಿರೆ ಸುರಿವ ಮಳೆ ಸುರಿಸದಿದ್ದರೆ ಅವರೇ ತರಲ್ಲಿ ನೀಡುವರಯ್ಯ, ಅವರೇ ತರಲ್ಲಿ ನೀಡುವರಯ್ಯ ರಾಮನಾಥ. ಶ್ರದ್ಧಾ ಎಷ್ಟು ಸುಂದರವಾಗಿ ಈ ವಚನಗಳನ್ನು ಹಾಡಿದ್ದಾಳೆ ಎಂಬುದಾಗಿ ಕೇಳಿದಿರಿ. ವಚನ ಎಂಬುದು ಆ ರೀತಿಯ ಒಂದು ಪ್ರಕಾರ, ಅದನ್ನು ಗದ್ಯವಾಗಿ ಓದಲಬಹುದು, ಪದ್ಯದಲ್ಲಿ ಹಾಡ್ಲಿಕ್ಕೆ ಸಾಧ್ಯ. ಆಗ ಗದ್ಯ ಪದ್ಯಗಳ ನಡುವಿನ ಒಂದು ಪ್ರಕಾರ ಅಂತ ಹೇಳ್ಬಹುದು. ಹಾಗೆ ನಿಮಗೆ ಈ ವಚನಗಳೆಲ್ಲ ನೆನಪಿನಲ್ಲಿ ಉಳಿಬಹುದು, ಹಾಗೆಯೇ ಚೆನ್ನಾಗಿ ಅರ್ಥ ಆಗಿರಬಹುದು ಅಂತ
ಭಾವಿಸ್ತೇನೆ. ಇನ್ನು ಮುಂದೆ ಈ ವಚನಗಳಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಿವೆ ನಿಮ್ಮ ಪಠ್ಯಪುಸ್ತಕದಲ್ಲಿ. ಅವುಗಳನ್ನೆಲ್ಲ ಅಲ್ಲಿ ಹೇಳಿದ ರೀತಿಯಲ್ಲಿ ಪೂರ್ತಿ ಮಾಡಿ ಅಧ್ಯಾಪಕರಿಗೆ ನಿಮ್ಮ ಅಧ್ಯಾಪಕರಿಗೆ ಕಳಿಸಿಕೊಡ್ಬೇಕು. ಗೊತ್ತಿದೆ ಅಲ್ಲ, ಈ ರೀತಿಯ ತರಗತಿ ಆಗಿರುವಾಗ ಅದನ್ನು ಅಧ್ಯಾಪಕರಿಗೆ ಕಳಿಸಿಕೊಡ್ಬೇಕು. ಅವರದನ್ನು ನೋಡಿ ಬೇಕಾದ ಸೂಚನೆಯನ್ನು ಕೊಡ್ತಾರೆ. ಹಾಗಿರುವಾಗ ಚಟುವಟಿಕೆಗಳು 3 ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದು, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಎಂಬುದಾದ ಆ ವಚನ. ಈ ವಚನದಲ್ಲಿ ವಚನಕಾರ ಆ ಶುದ್ಧ ಮನಸ್ಸಿಲ್ಲದವನ ಭಕ್ತಿ ಹೇಗಿರ್ತದೆ ಅಂತ ಹೇಳಿದಾನೆ. ಅದರ ಪರಿಣಾಮ ಏನು ಅಂತ, ಅಳಿಮನದವನ ಭಕ್ತಿ ಇಂತಾಯಿತು ಅಂತ. ಹಾಗಿರುವಾಗ ಇದನ್ನು ನೀವು ಯಾವ ರೀತಿಯಾಗಿ ಹೇಳಿದ್ದಾನೆ ಎಂಬುದನ್ನು, ಸ್ವಾರಸ್ಯಕರವಾಗಿ ಹೇಳಿದ್ದಾನೆ ಎಂಬುದನ್ನು ಬರಿಬೇಕು. ಈಗಾಗ ನೀವು ನಿಮ್ಮ ಹಿಂದಿನ ತರಗತಿಗಳಲ್ಲಿ ಬರೆದಿರಿ ಅಲ್ವಾ, ಆ ವಿಷಯದ ಸ್ವಾರಸ್ಯ ಏನಿದೆ ಅದರಲ್ಲಿ ಅಂತ ಬಹಳ ಸ್ವಾರಸ್ಯವಾಗಿ ಉದಾಹರಣೆ ಕೊಟ್ಟು ಹೇಳಿದ್ದಾನೆ ವಚನಕಾರ. ಅದನ್ನು ಬರಿಬೇಕು. ಒಂದು ಎರಡನೇ ಪ್ರಶ್ನೆ, ಪ್ರಕೃತಿಯೆಲ್ಲವೂ ಭಗವಂತನ ಅನುಗ್ರಹ ಎಂಬುದನ್ನು ಜೇಡರ ದಾಸಿಮಯ್ಯನು ತನ್ನ ವಚನಗಳಲ್ಲಿ ಅಭಿವ್ಯಕ್ತಿಪಡಿಸಿದ ಬಗೆಯನ್ನು ತಿಳಿಸಿರಿ. ಆಗ ಯಾವ ರೀತಿ ಹೇಳಿದ್ದಾನೆ? ಪ್ರಕೃತಿಯೆಲ್ಲ ದೇವರ ಅನುಗ್ರಹ, ದೇವರ ಅನುಗ್ರಹಿಸಿ ಪ್ರಕೃತಿ ಕೊಟ್ಟಿದ್ದಾನೆ, ಅದರಿಂದ ನಾವೆಲ್ಲ ಪಡೆದಂತದ್ದು. ಆ ಬಳಿಕ ನಾವು ಇದು ನನ್ನದು ಅಂತ ಹೇಳುವಂತದ್ದು. ಇದನ್ನು ಬಹಳ ಸಮರ್ಪಕವಾಗಿ ಸುಂದರವಾಗಿ ಹೇಳಿದ್ದಾನಲ್ಲ ಕೊನೆಯ 5ನೇ ವಚನದಲ್ಲಿ. ಅದನ್ನು ನೀವು ಹೇಗೆ ಹೇಳಿದ್ದಾನೆ, ಯಾವ ಹೋಲಿಕೆ ಕೊಟ್ಟು ಹೇಳಿದ್ದಾನೆ ಎಂಬುದನ್ನು ಬರೀಬೇಕು. ಕೊನೆಯ ಪ್ರಶ್ನೆ, ವಚನಗಳಲ್ಲಿ ಮೂಡಿ ಬಂದಿರುವ ಸಾಮಾಜಿಕ ವಿಡಂಬನೆಯನ್ನು ಗುರುತಿಸಿ ಟಿಪ್ಪಣಿ ಬರೆಯಿರಿ. ಆಗ ಸಮಾಜವನ್ನು ವಿಡಂಬಿಸಿದಾನೆ ಅಲ್ವಾ, ಸಮಾಜದಲ್ಲಿರುವಂತಹ ಸರಿತಪ್ಪುಗಳನ್ನು ಸಮರ್ಥವಾಗಿ ಎತ್ತಿ ಹೇಳಿದ್ದಾನೆ, ವಿಡಂಬನಾತ್ಮಕವಾಗಿ ತಪ್ಪು ಕಂಡಾಗ ಟೀಕಿಸಿದ್ದಾನೆ. ಹಾಗೆ ಯಾವ ರೀತಿಯ 5 ವಚನಗಳಲ್ಲಿ ಸಮಾಜದಲ್ಲಿರುವಂತಹ ವಿಚಾರವನ್ನು ಹೇಳಿದ್ದಾನೆ, ವಿಡಂಬಿಸಿ ಹೇಳಿದ್ದಾನೆ ಅಂತ ಬರಿಬೇಕು ಟಿಪ್ಪಣಿ ರೂಪದಲ್ಲಿ. ಸ್ವಲ್ಪ ಹೆಚ್ಚು ವಿಸ್ತಾರ ಮಾಡದೆ ಚಿಕ್ಕದಾಗಿ ಬರಿಬೇಕು. ಹೀಗೆ ಈ 3 ಪ್ರಶ್ನೆಗಳನ್ನು ಸರಿಯಾಗಿ ಗಮನಿಸಿ ಅದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ಉತ್ತರ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಿಕೊಡ್ಬೇಕು. ಇದರೊಂದಿಗೆ ಈ ಜೇಡರ ದಾಸಿಮಯ್ಯನ ವಚನಗಳ ಈ ಪಾಠ ಪೂರ್ತಿಯಾಗಿದೆ. ಮುಂದೆ ನಾವು ಇನ್ನೊಬ್ಬ ವಚನಕಾರನ ವಚನವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರೂ ಸುರಕ್ಷಿತವಾಗಿ ಇರಿ.